ಹರ ಗುರುವೇ ಓ सिद्धविनायक नमः श्री यल्ल लिंगाय नमः ओम नमो ओम नमो हर गुरुवे सरस्वती नमो विशालाक्ष महालक्ष्मी नमो पद्महस्त सरस्वती नमो विशालाक्ष महालक्ष्मी
ಮುಡಿಯಲ ಬೇಡುವೆ. ಹೇ ತಂದೆ ಎಲ್ಲ ಲಿಂಗ, ನಮ್ಮಂತ ಕಡುಬಡವರ ಬಾಳನ್ನು ಉದ್ಧರಿಸಲು ನೀವು ಬರ್ಬೇಕಪ್ಪ. ಈ ಕಷ್ಟ ಕಾರ್ಪಣ್ಯದಲ್ಲಿ ನಮ್ಮಂತ ಬಡವರಿಗೆ ಕಣ್ಣಲ್ಲಿ ನೀನು ಕಣ್ಣಾಗಿ ಕಾಪಾಡಬೇಕಪ್ಪ. ಅದರಂತೆ ನಾನು ಚಿಕ್ಕಂದಿನಿಂದಲೇ ತಂದೆ ತಾಯಿ ಆಸರೆ ಇಲ್ಲದೆ ನಮ್ಮ ತಾಯಿಯನ್ನು ಕಳೆದುಕೊಂಡೆ. ಆದ್ರೆ ನಮ್ಮ ತಂದೆ ಯಾರ ಆಸರೆ ಇಲ್ಲದೆ ನನ್ನ ಲಾಲನೆ ಪಾಲನೆ ಮಾಡಿ ಜೋಪಾನ ಮಾಡಿದ್ರು. ಈ ನನ್ನ ತಂದೆಗೆ ಎಷ್ಟೊಂದು ನಾನು ಬೇಡಿಕೊಂಡರೂ ಸಾಲದು. ಏನೇ ಆಗ್ಲಿ, ಈಗ ನನ್ನ ಬರೀ ಒಳ್ಳೆ ನೌಕರಿ ಸಿಕ್ಕ ಹಾಗೆ ನೀನು ಮಾಡಿಕೊಟ್ರೆ ನಿನಗೆ ತುಪ್ಪದ ದೀಪ ಹಚ್ತೀನಿ ತಂದೆ. ಇದೇ ನನ್ನ ಭಕ್ತರ ಕೋರಿಕೆ. ಮಗಳೇ ಗಂಗಾ, ಪೂಜೆ ಮುಗಿತೇನಮ್ಮ? ಮುಗೀತು, ಬನ್ನಿ ಅಪ್ಪಾಜಿ, ಪ್ರಸಾದ ತೆಗೆದುಕೊಳ್ಳಿ. ಮಗಳೇ ಗಂಗಾ, ದೇವರ ಹತ್ತಿರ ಅದೇನೆಂದು ಬೇಡಿಕೊಂಡೆಯಮ್ಮ? ಅಪ್ಪಾಜಿ, ಏನಂತ ಬೇಡ್ಕೊಳ್ಳಿ, ಈ ನನ್ನ ಅಣ್ಣಂದರಿಗೆ ಆದಷ್ಟು ಬೇಗ ನೌಕರಿ ಸಿಗಲಿ ಅಂತ ಬೇಡ್ಕೊಂಡೆ ಅಪ್ಪಾಜಿ. ಹೌದಮ್ಮ ಮಗಳೇ, ನಿನ್ನ ಅಣ್ಣಂದರಿಗೆ ಬೇಗ ನೌಕರಿ ಸಿಕ್ಕರೆ ನೀನು ಒಂದು ವರವನ್ನು ನೋಡಿ ಮದುವೆ ಮಾಡಬೇಕೆಂದ್ರೆ ಅಮ್ಮ.
ಯಾಕಪ್ಪಾಜಿ ಇಷ್ಟು ಬೇಗ ಈ ಮಗಳು ನಿನಗೆ ಭಾರವಾದಳೆ? ಅಯ್ಯಯ್ಯೋ ಗಂಗಾ, ಎಂಥ ಮಾತುಗಳನ್ನು ಆಡುತ್ತಿದ್ದೀಯಮ್ಮ. ನೀನು ನನಗೆ ಭಾರವಾದೆಯಾ? ಇಲ್ಲಮ್ಮ ಮಗಳೇ, ಇಲ್ಲ. ಗಂಗಾ, ಹಾಗಾದ್ರೆ ಈ ಮದುವೆ ಮಾತನ್ನು ಯಾಕಪ್ಪ ಆಡ್ತೀಯ ನೀನು? ಹಾಗಲ್ಲಮ್ಮ, ಬೆಳೆದು ನಿಂತಿರುವ ಮಗಳನ್ನು ಮನೆಯಲ್ಲಿಟ್ಟುಕೊಂಡರೆ ಈ ಸಮಾಜದ ಜನ ಕೆಟ್ಟ ದೃಷ್ಟಿಯಿಂದ ನೋಡಿ ಕೆಟ್ಟ ಮಾತುಗಳನ್ನು ಆಡುತ್ತಾರಮ್ಮ. ಆಯ್ತು ಅಪ್ಪಾಜಿ, ನಿನ್ನ ಇಷ್ಟದಂತೆ ಕುರುಡನಾಗ್ಲಿ ಕುಂಟನಾಗ್ಲಿ ಕಿವುಡನಾಗ್ಲಿ ಒಬ್ಬ ಬಡವನು ತೋರಿಸಿದ್ರು ನಾನು ಇವನ ಜೊತೆಯಲ್ಲಿ ಮದುವೆ ಆಗಿ ಈ ಕೊಟ್ಟ ಮನೆಗೂ ಹೋದ ಮನೆಗೂ ಒಂದೇ ಕೀರ್ತಿ ಇರ್ತೀನಿ ಅಪ್ಪಾಜಿ. ಒಟ್ಟಿನಲ್ಲಿ ಈ ನಿಮ್ಮ ಹೆಸರಿಗೆ ನಾನು ಯಾವುದೇ ರೀತಿ ಕಳಂಕ ತರುವುದಿಲ್ಲ ಅಪ್ಪಾಜಿ. ಗಂಗಾ, ಎಂತ ಮಾತನಾಡುತ್ತಿರುವೆಮ್ಮ. ತಂದೆಯ ಮನಸ್ಸು ನೋಯಿಸಬಾರದೆಂದು ಕುಂಟನೋ ಕುರುಡನೋ ಕಿವುಡನನ್ನು ಮದುವೆ ಆಗುತ್ತೇನೆಂದು ಹೇಳುತ್ತಿರುವಲ್ಲಮ್ಮ. ನಾನು ಏನು ಹೇಳಲಿ ಗಂಗಾ? ಗಂಗಾ, ನಿನ್ನಂತ ಮಹಾಲಕ್ಷ್ಮಿಯನ್ನು ಯಾರಿಗೋ ಕೊಟ್ಟು ಮದುವೆ ಮಾಡಿ ಸಂತೋಷ ಪಡುವ ಕಟುಕ ತಂದೆ ಎಂದು ತಿಳಿದ್ರೆ ನಮ್ಮ ನಿನ್ನ ತಂದೆ. ಗಂಗಾ, ಎಷ್ಟೇ ಸಾಲವಾದರೂ ಚಿಂತೆ ಇಲ್ಲಮ್ಮ. ನಿನಗೊಂದು ಒಳ್ಳೆಯ ಮನೆಯನ್ನು ನೋಡಿ ಶ್ರೀರಾಮಚಂದ್ರ ಅಂತ ವರವನ್ನು ಹುಡುಕಿ ನಿನ್ನನ್ನು ಮದುವೆ ಮಾಡಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿಯಮ್ಮ, ನೆಮ್ಮದಿ. ಅಲ್ಲ ಅಪ್ಪಾಜಿ, ಸೀತಾ ಮಾತಿಗೆ ಸಿಕ್ಕಂತ ಗಂಡು ನನಗೂ ಸಿಗ್ಬೇಕಲ್ಲ? ಹುಚ್ಚಿ, ನಿನ್ನಂತ ಸದ್ಗುಣವುಳ್ಳ ಅವಳಿಗೆ ಸಿಗದೇ ಇರಲು ಸಾಧ್ಯವೇ ಅಮ್ಮ ಮಗಳೇ? ಸಿಕ್ಕೇ ಸಿಗುತ್ತಾರ ಕಂದ, ಸಿಕ್ಕೇ ಸಿಗುತ್ತಾರೆ. ಗಂಗಾ, ನಿನ್ನ ಅಣ್ಣಂದಿರು ಒಳಗಡೆ ಏನು ಮಾಡ್ತಿದ್ದಾರಮ್ಮ? ಕರಿಯಮ್ಮ ಹೊರಗಡೆ. ಅಣ್ಣ, ಅಣ್ಣ. ಅಪ್ಪ, ಅವರೇ ಬಂದ್ಬಿಟ್ರು ನೋಡಿ ಅಪ್ಪ. ಅಪ್ಪಾಜಿ, ಗಂಗಾ, ನೀವಿಬ್ಬರು ಯಾವುದೋ ವಿಚಾರದಲ್ಲಿ ಇರುವಂತೆ ಕಾಣುತ್ತಿದೆಯಲ್ಲ? ಏನಿಲ್ಲ ಮೋಹನ್, ನಿಮ್ಮ ತಂಗಿಯ ಮದುವೆ ವಿಷಯದ ಬಗ್ಗೆ ಮಾತನಾಡ್ತಿದ್ದೆವು ಅಷ್ಟೇ ಕಂದ. ಹೌದು ಅಪ್ಪಾಜಿ, ನಮ್ಮ ತಂಗಿಯ ಮದುವೆಗೆ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ. ಒಳ್ಳೆಯ ಮನೆತನ ನೋಡಿ ವಿಜೃಂಭಣೆಯಿಂದ ಮದುವೆ ಮಾಡಬೇಕು ಅಪ್ಪಾಜಿ. ನಿಜ ಅಜಯ್, ಅಷ್ಟೊಂದು ಸಂಭ್ರಮದಿಂದ ಮದುವೆ ಮಾಡಲು ಅಂತ ಶಕ್ತಿ ನಮ್ಮಂತ ಬಡವರಲ್ಲಿ ಎಲ್ಲಿದೆ ಕಂದ? ಅದಕ್ಕೇಕೆ ಚಿಂತೆ ಮಾಡುವಪ್ಪ, ನಾನು ಇಲ್ಲವೇ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಿ ಇಲ್ಲವೇ ಶ್ರೀಮಂತರ ಮನೆಯಲ್ಲಿ ಜೀತದಾಳಾಗಿ ದುಡಿದು ನಮ್ಮ ತಂಗಿಯ ಮದುವೆ ಮಾಡ್ತೀನಪ್ಪ. ಈ ಮಾತು ಸತ್ಯ. ಹೌದಪ್ಪ, ಅಣ್ಣ ಹೇಳಿದ ಹಾಗೆ ಎಲ್ಲಿಯಾದರೂ ದುಡಿದು ನಮ್ಮ ತಂಗಿಯ ಮದುವೆ ಮಾಡೇ ಮಾಡುತ್ತೇವೆ ಅಪ್ಪಾಜಿ. ಎಂತ ಮಾತನಾಡುತ್ತೀರಿ ಮಕ್ಕಳೇ? ಸರ್ಕಾರಿ ನೌಕರಿ ಪಡೆದುಕೊಂಡು ಹಾಯಾಗಿರಬೇಕಾದ ನೀವು ಎಲ್ಲಿಯಾದರೂ ಕೂಲಿ ಮಾಡಿ ಸಾಲ ಮಾಡಿ ತಂಗಿ ಮದುವೆ ಮಾಡುತ್ತೇನೆ ಎಂದು ಹೇಳ್ತಿರಲ್ಲ. ಇಂಥ ಮಕ್ಕಳನ್ನು ಪಡೆದ ನಾನೇ ನಿಜವಾದ ಪುಣ್ಯವಂತ, ನಿಜವಾದ ಪುಣ್ಯವಂತ. ಎಲ್ಲಿಯಪ್ಪ ಸರ್ಕಾರಿ ನೌಕರಿ? ಸರ್ಕಾರಿ ನೌಕರಿ ಎಂಬುದು ಮರಳುಗಾಡಿನಲ್ಲಿ ಮರೀಚಿಕೆ ಹಿಡಿಯಲು ಹೋದಂತೆ. ಆ ಮರೀಚಿಕೆ ಹಿಡಿಯಲು ಹೋದಂತೆ ಹೇಗೆ ಮಾಯವಾಗುತ್ತಿದೆಯೋ ನಮ್ಮಂತ ಬಡವರನ್ನ ಕಂಡು ಆ ನೌಕರಿ ಎಂಬ ಪದ ಮಾಯವಾಗುತ್ತಿದೆ. ಅದು ಏನಿದ್ದರೂ ಲಂಚ ಕೊಟ್ಟು ಮಂಚವೇರುವ ಕೆಟ್ಟ ಸಾಮ್ರಾಜ್ಯ. ಹೌದಪ್ಪ, ಅಣ್ಣ ಹೇಳಿದ ಹಾಗೆ ಸರ್ಕಾರಿ ನೌಕರಿ ಎಂಬುದು ಶ್ರೀಮಂತರ ಸ್ವತ್ತಾಗಿದೆ. ಅಂದಾಗ ನಾವು ಸರ್ಕಾರಿ ನೌಕರಿ ಅಂತ ಕುಳಿತರೆ ಜೀವನ ಸಾಗಿಸಲು ಸಾಧ್ಯವಿಲ್ಲಪ್ಪ. ಹೌದು ಮಕ್ಕಳೇ, ನೀವು ಹೇಳಿದಂತೆ ಈ ಸರ್ಕಾರಿ ನೌಕರಿ ಎಂಬುದು ಶ್ರೀಮಂತರ ಖಜಾನೆ ಆಗಿದೆ ಮಕ್ಕಳೇ, ಶ್ರೀಮಂತರ ಖಜಾನೆ ಆಗಿಬಿಟ್ಟಿದೆ. ಹೀಗಿದ್ದ ಮೇಲೆ ನಮ್ಮಂತವರ ಸ್ಥಿತಿ ಹೇಗೆ ಅಂತ ತಿಳಿತಿಲ್ಲ ಮಕ್ಕಳೇ, ತಿಳಿತಿಲ್ಲ. ಅದಕ್ಕೇಕೆ ಚಿಂತೆ ಮಾಡುವಪ್ಪ? ಬೌದ್ಧರಂತ ಮಕ್ಕಳಿರುವಾಗ ನೀವು ಚಿಂತೆ ಮಾಡೋದು ಬೇಡಪ್ಪ, ಬೇಡ. ನೀವು ಗಂಗಾಳ ಮದುವೆ ಮಾಡುವ ಜವಾಬ್ದಾರಿ ನಮ್ಮದು ಅಪ್ಪಾಜಿ. ಅಪ್ಪಾಜಿ, ಇನ್ನು ಮುಂದೆ ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿ ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಿಯಾದರೂ ನನ್ನ ತಂಗಿಯ ಮದುವೆಗೆ ಹಣ ತಂದು ಕೊಡುತ್ತೇನೆ. ನೀವಿನ್ನು ಚಿಂತಿಸಬೇಡಿ ಅಪ್ಪಾಜಿ. ಮೋಹನ್, ನಿನಗೇಕೆ ಮದುವೆ ಚಿಂತೆ? ಈ ನಿನ್ನ ಅಣ್ಣನಿರುವಾಗ ನೀನೇನಿದ್ದರೂ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಿ ನಮ್ಮ ಮನೆಯ ಕೀರ್ತಿಯನ್ನು ಬೆಳಗುವಂತನಾಗಬೇಕು. ಅಣ್ಣ, ನಿನ್ನದೆಂತ ವಿಶಾಲ ಹೃದಯವಣ್ಣ.
ಆಸ್ತಿ ಹಣದ ವ್ಯಾಮೋಹದಿಂದ ಸ್ವಂತ ತಂದೆ ತಾಯಿಯರನ್ನ ಮರೆತು ತಮ್ಮ ಸ್ವಾರ್ಥಕ್ಕಾಗಿ ಬಡಿದಾಡುವ ಈ ಕಲಿಕಾಲದಲ್ಲಿ ನನ್ನನ್ನು ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರ್ನಾಗಿ ಮಾಡಬೇಕೆಂಬ ಕನಸು ಕಾಣುತ್ತಿರುವೆಲ್ಲಣ್ಣ. ಮೋಹನ್, ನಿನ್ನಣ್ಣ ನಮಗಾಗಿ ತನ್ನ ಜೀವನವನ್ನೇ ಸಾರ್ಥಕ ಮಾಡಿಕೊಳ್ಳುವ ನಿಸ್ವಾರ್ಥಿ ಜೀವಿಯಪ್ಪ ನಿನ್ನಣ್ಣ. ಮೋಹನ್, ನಿನ್ನಣ್ಣ ಬಹದ್ದೂರ್ನಪ್ಪ, ಬಹದ್ದೂರ. ಇಂಥ ಬಹದ್ದೂರ್ನ ಅಣ್ಣ ಇರುವಾಗ ನಿನ್ನ ತಂಗಿಯ ಚಿಂತೆ, ನಿನ್ನ ತಂಗಿಯ ಚಿಂತೆ ನಿನಗೇಕಪ್ಪ? ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ನಾಗಿ ನಿನ್ನ ಅಣ್ಣನ ಮಾತು ಉಳಿಸಿಕೊಡುವೆನೆಂದು ಭಾಷೆ ಕೊಡುಕಂದ. ಆಯ್ತು ಅಪ್ಪಾಜಿ, ನೀವು ಹೇಳಿದಂತೆ ಹಗಲಿರುಳು ಚೆನ್ನಾಗಿ ಓದಿ ಸರ್ಕಾರಿ ನೌಕರಿ ಪಡೆದುಕೊಂಡು ಅಣ್ಣನ ಮಾತು ಉಳಿಸಿ ನಿಮ್ಮ ಗೌರವ ಕಾಪಾಡುವ ಮಗನಾಗುತ್ತೇನಪ್ಪ. ಈ ಮಾತು ಸತ್ಯ. ಅಲ್ಲ, ಹೀಗೆ ಮಾತನಾಡ್ತಾ ನಿಲ್ತಿರೋ ಅಥವಾ ಒಳಗಡೆ ಊಟಕ್ಕೆ ಬರ್ತಿರೋ? ಗಂಗಾ, ಊಟ ಮಾಡೋದಕ್ಕಿಂತ ಮೊದಲು ನಿನ್ನ ಮಧುರ ಕಂಠದಿಂದ ಒಂದು ಹಾಡು ಹಾಡಮ್ಮ. ನೋಡೋಣ, ನಾನು ಹಾಡು ಹಾಡ್ಬೇಕಾದ್ರೆ ನೀವು ನನ್ನ ಜೊತೆಯಲ್ಲಿ ಹಾಡ್ಬೇಕು. ಆಗ್ಲೇಮ್ಮ. ಹೌದು ಗಂಗಾ, ಈ ನಿನ್ನ ಸುಮಧುರವಾದ ಕಂಠದಿಂದ ಹಾಡು ಕೇಳದೆ ಬಹಳ ದಿನಗಳಾಗಿದೆ. ಹಾಡಮ್ಮ. ಹೌದಮ್ಮ ಮಗಳೇ, ನಿನ್ನ ಹಾಡು ಕೇಳಿ ಬಹಳ ದಿನಗಳಾಯ್ತು. ನಿನ್ನ ಅಣ್ಣಂದರಿ ಹೇಳಿದಂತೆ ಹಾಡಿ ಸಂತೋಷಗೊಳಿಸಮ್ಮ. ನೀವೆಲ್ಲರ ಜೊತೆಯಲ್ಲಿ ಹಾಡ್ಕೊಳ್ತೀನಿ, ಆಯ್ತಾ? Thank you.
ನಡಿ ಊಟ ಮಾಡೋಣ ಆಯ್ತಾ? ನಾನು ಯಾರು ಗೊತ್ತೇ? ಈ ಊರಿನ ಗರ್ಭ ಶ್ರೀಮಂತ. ಅಂದರೆ ಈ ಊರಿನ ಜನರು ನಾನು ಹೇಳಿದಂತೆ ಕೇಳಲೇಬೇಕು. ಒಂದು ವೇಳೆ ಕೇಳದಿದ್ದರೆ ಈ ಊರಿಗೆ ಬೆಂಕಿ ಹಚ್ಚಿ ಸುಟ್ಟು ಭಸ್ಮ ಮಾಡುವ ಭಸ್ಮಾಸುರ. ಅಂದರೆ ಈ ಊರಿನ ಜನರಿಗೆ ನನ್ನ ಮಾತೇ ವೇದವಾಕ್ಯ. ಅಂದಾಗ ನನ್ನ ಮಾತು ಮೀರಿ ನನ್ನೆದುರಿಗೆ ಮಾತನಾಡುವ ಧೈರ್ಯ ಯಾವ ಮಗನಿಗಿದೆ ಈ ಊರಿನಲ್ಲಿ? ಒಂದು ವೇಳೆ ಕೇಳುತ್ತಿದ್ದ ಅವರ ಪ್ರಾಣ ರಕ್ಷಣೆಯಲ್ಲೇ ಕಳಿಸುವೆ ನರಕದ ದಾರಿಗೆ. ನಾನು ಈ ಊರಿನ ಜನರಿಗೆ ಒಳ್ಳೆ ನೆನೆಸಿಕೊಳ್ಳಬೇಕಾದರೆ ಈ ಊರಿನ ಜನರಿಗೆ ಸಾಕಾಗುವಷ್ಟು ಹಣ ಕೊಟ್ಟು ಆ ಹಣಕ್ಕೆ ಬಡ್ಡಿಗೆ ಚಕ್ರ ಬಡ್ಡಿ ಹಚ್ಚಿ ಅವರ ಆಸ್ತಿ ಪಾಸ್ತಿಗಳನ್ನು ಹೊಡೆಕೊಂಡು ಅವರನ್ನು ಬೀದಿ ಪಾಲು ಮಾಡುವುದೇ ನನ್ನ ಗುರಿ. ನಾನು ಮನಸ್ಸು ಮಾಡಿ ಕಣ್ಣಿಟ್ಟ ಹೆಣ್ಣಿನ ಮೈ ರುಚಿ ನೋಡದೆ ಬಿಟ್ಟಿಲ್ಲ, ಬಿಡುವುದೇ ಇಲ್ಲ. ಅಂದಾಗ ನನ್ನ ದೇಹದ ಅಂಗಾಂಗಗಳನ್ನು ಪೋಷಿಸಿ ನನ್ನ ಕಾಮದಾನವನ್ನು ಹೆಚ್ಚಿಸಿದ ಗಂಗಾ, ನೀ ಮಾಡಿ ನನಗೆ ಹುಚ್ಚು ಮಂಗ. ಗಂಗಾ, ತುಂಬಿದ ಪುತ್ರ ನಿನ್ನ ಯೌವನವನ್ನು ಹತ್ತಿರಂತೆ ಕುಟ್ಟಿ ತಿಂದು ಬಿಸಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಲೇ ರಾಮಚ, ನಿನ್ನ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ನನ್ನ ಹತ್ತಿರ ಸಾಲ ಮಾಡಿದ್ದೀಯ. ಆ ಸಾಲವನ್ನು ಬರಲಿ ನಿಮ್ಮ ಮನೆಗೆ ಬಂದು ನಿನ್ನ ಮಗಳ ಸೀರೆಗಳಿಗೆ
ನಗ್ನ ಸೌಂದರ್ಯ ಸಹಿಸಿದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಮನೆಯ ಬೇಕನ್ನು ನಂಬಿಸಲು ಬರುತ್ತಿದ್ದಾನೆ ಈ ನರನಾಗರ ನಾಗರಾಜ. ಹಲೋ ಮಿಸ್ಟರ್ ಲಿಲಿ, ಈ ಕಡೆ ಕಳ್ಳ ಓಡಿ ಬಂದಿದ್ದು ನೋಡಿದೀಯಾ? ಕಳ್ಳ ಕಳ್ಳ ಕೈ ಮರನ್ನು ನೋಡಕ್ಕೆ ನಾನೇನು ನಿಂತರ ಪೊಲೀಸ್ನಲ್ಲ, ನಾನು ಯಾರು? ಈ ಊರಿನ ಗರ್ಭ ಶ್ರೀಮಂತ. ಶ್ರೀಮಂತ ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ಯಾವ ಅಧಿಕಾರವಿಲ್ಲದೆ ನೀನು ನನಗೆ ಪೊಲೀಸ್ ನಾಯಿ ಎಂದಿಯಾ? ಕಚ್ಚೆ ಕಚ್ಚನೆ ಬಿಡಲಾರದು ಈ ಪೊಲೀಸ್ ನಾಯಿ. ಲೇ ಇನ್ಸ್ಪೆಕ್ಟರ್, ಹೊಸದಾಗಿ ಯಾವುದೇ ಆಫೀಸರ್ ಈ ಊರಿಗೆ ಬಂದರೆ ಮೊದಲು ನನ್ನ ಮನೆಗೆ ಬರ್ತಿದ್ದಾರೆ, ಆಮೇಲೆ ಸ್ಟೇಷನ್ ಹೋಗುತ್ತಿದ್ದಾರೆ. ಅಂಥದ್ರಲ್ಲಿ ನೀನು ನನ್ನ ಮನೆಗೆ ಬರದೆ ನನ್ನ ಎದುರಿಗೆ ನಿಂತು ಮಾತನಾಡುತ್ತೀಯಲ್ಲೇ ಕತ್ತೆ ಶ್ರೀಮಂತ. ನಿನ್ನ ಮನೆಗೆ ಬಂದು ನೀ ಅಕ್ಕಿ ಹಾಕುವ ಎಂಜಲು ತಿಂದು ನೀ ಹೇಳಿದಂತೆ ಕೇಳುವ ಆ ತರದ ಗುಂಪಿಗೆ ಸೇರಿದ ಗಂಟಿ ಕಜ್ಜಿ ಪೊಲೀಸ್ ಅಂತ ತಿಳಿದುಕೊಂಡಿದ್ಯಾ? ನವಾಜ್, ನಿನ್ನಂತೆ ಕೆಟ್ಟ ಪ್ರಾಣಿಯನ್ನು ಮಟ್ಟ ಹಾಕಬೇಕೆಂದು ಈ ಸಗರನಾಡಿನ ಹುಟ್ಟಿ ಬಂದ ಸರ್ದಾರ್ ಇನ್ಸ್ಪೆಕ್ಟರ್ ಕಣೋ ಇವನು. ಸರದಾರ ಲೇ ಸರ್ದಾರ್ ಇನ್ಸ್ಪೆಕ್ಟರ್, ನಿಮ್ಮಂತ ಎಷ್ಟೋ ಇನ್ಸ್ಪೆಕ್ಟರ್ ಅನ್ನು ಸುಟ್ಟು ಭಸ್ಮ ಮಾಡುವ ಈ ಸೌಕರ್ಯ ನಾನು ಮನಸ್ಸು ಮಾಡಿದ್ದೆ. ಆದರೆ ಅರಕ್ಷಣೆಯಲ್ಲಿ ಕಳಿಸುವೆ ನಿನ್ನನ್ನು ನರಕದ ದಾರಿಗೆ. ಲೇ ಸೌಕಾರ, ಯಾವ ಅಧಿಕಾರವಿಲ್ಲದೆ ನೀನೇ ಎಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತೀ ಎಂದಾಗ ಇನ್ನು ಸರ್ಕಾರದಿಂದ ಅಧಿಕಾರ ಪಡೆದ ನನಗೆಷ್ಟು ಸೊಕ್ಕಿರಬಾರದು? ಸೌಕಾರ, ಒಂದಲ್ಲ ಒಂದು ದಿನ ನಿನ್ನನ್ನು ನಡು ಬೀದಿಯಲ್ಲಿ ನಿಲ್ಲಿಸಿ ಒತ್ತು ಹೇಳಿಕೊಂಡು ಹೋಗಿ ಈ ಪೊಲೀಸ್ ಪವರ್ ಏನಂತ ತೋರಿಸಲಿಲ್ಲ. ನನ್ನ ಹೆಸರು ಸರ್ದಾರ್ ಸಂತೋಷನೇ ಅಲ್ಲ. ಏನಂದಿ? ನನ್ನ ಕೈಗೆ ಬೇಡಿ ಹಾಕಿಕೊಂಡು ನನ್ನನ್ನು ಒತ್ತು ಹೋಗಿಕೊಂಡು ಹೋಗುತ್ತೇನಂತ ಸವಾಲು ಹಾಕಿದೆ ಆ ಮಗನೇ. ಈ ನಿನ್ನ ಸವಾಲಿಗೆ ತಕ್ಕ ಪ್ರತಿ ಉತ್ತರ ನೀಡದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಲೇ ಇನ್ಸ್ಪೆಕ್ಟರ್, ತುಂಬಿ ತುಳುಕುತ್ತಿರುವ ಆ ನಿಮ್ಮ ತಂಗಿಯ ಸೌಂದರ್ಯ ಜೊತೆ ಸರಸವಾಡಿ ಈ ಸೌಕಾರ ಕರಾಮತಿ ಏನಂತ ತೋರಿಸಲಿಲ್ಲ. ನನ್ನ ಹೆಸರು ನಾಗರಾಜನೇ ಅಲ್ಲ.
ನಮ್ಮ ಬಾಳಿಕಾಯಿ ಐತಿ ಅನ್ನ ಬಾರಿ ಬಾರಿ ಅದು ಹುಟ್ಟ್ಯಾಗ ಅದನ್ನು ಹೇಳಿ ಬಾಳಿಕಾಯಿ ಐತಿ ಅನ್ನ ಬಾರಿ ಬಾರಿ ಹುಟ್ಟ್ಯಾಗ ಅದನ್ನು ಹೇಳಿ ಎಂತ ಗೊತ್ತಿದ್ರೆ ಹೊತ್ತೈತಿ ಹಾರಿ ಹಾರಿ ಎಂತ ಗೊತ್ತಿದ್ರೆ ಹೊತ್ತೈತಿ ಹಾರಿ ಹಾರಿ ನಮ್ಮ ಬಾಳಿಕಾಯಿ ನಮಗ ಬಾರಿ ಬಾರಿ. ಬರ್ರಿ ಅಕ್ಕವ್ರೆ ಅಣ್ಣವ್ರೆ ಬರ್ರಿ ಬರ್ರಿ ಯಾರಿಗ್ ಬೇಕು ಬರ್ರಿ ಬಾಳೆಹಣ್ಣು ಅದಾವ ಬರ್ರಿ. ದೊಡ್ಡವ್ರಿಗೆ ದೊಡ್ಡ ಬಾಳೆಕಾಯಿ ಕೊಡ್ತೀನಿ, ಸಣ್ಣವ್ರಿಗೆ ಸಣ್ಣ ಬಾಳೆಕಾಯಿ ಕೊಡ್ತೀನಿ. ಯಾರಿಗೆ ಯಾವ ಬಾಳಿಕಾಯಿ ಬೇಕು ಎಲ್ಲ ನಮ್ಮ ಹತ್ರನ ಅದಾವ್ರಿ. ಬರ್ರಿ ಬರ್ರಿ ರೊಕ್ಕ ಇದ್ರು ಟೆನ್ಷನ್ ತಗೋಬೇಡಿ, ಇರ್ಲಿಲ್ಲ ಅಂದ್ರೂ ಟೆನ್ಷನ್ ತಗೋಬೇಡ್ರಿ. ಬರೋರ್ ಬರ್ರಿ ಕೊಡಂಗ್ ಕೊಡ್ತೀನಿ ನಾ. ಏನ್ರಿ ಇಷ್ಟು ಗಂಟ್ಲು ಹರ್ಕೊಂಡ್ ಕೂಗಾಕತ್ತೀನಿ ಅಂದ್ರು ಒಬ್ರೇ ಬರಾಕು ತಯಾರಿಲ್ಲ. ಯಾಕ ಅಂತೀನಿ, ಹಿಂಗಾದ್ರೆ ನಮ್ಮ ಹೊಟ್ಟಿ ಜೀವನ ಹೆಂಗ್ ನಡಿಬೇಕ್ರಿ? ಸುಮ್ ಬಂದ್ ನಿಂತ್ ನೋಡಿದ್ರ ಅಲ್ರಿ ಒಂದ್ 10 ರೂಪಾಯಿ ಖರ್ಚು ಮಾಡಿ ಬಾಳಿಕೆ ತಿಂದನೂ ಹೋಗ್ಬೇಕ್ರಿ. ನೀವು ನಿಂದ್ರ ಕೆಲಸ ಅಲ್ಲಿ ನಿಮ್ದು ಹಂಗೆ ಕೊಡಾ ಕೆಲಸನೂ ಇರ್ಬೇಕು ನಿಮ್ಮದು. ಹೌದು, ಇಷ್ಟು ಹೊತ್ತಾದ್ರೆ ಇನ್ನೊಂದು ಏನು ಮಾತು ಏನು ಗೊತ್ತೇನ್ರಿ, ಬರೀ ಗಂಡಸ್ರದ ನೀನು ಕೇಳ್ತು ನನಗ, ಈ ಕಡೆ ಒಂದ್ ಯಾವ್ದೋ ಹೆಂಗಸ್ರದ ನೀನು ಕೇಳಾಕತ್ತದ. ನೋಡಮ್ಮ ಇವರೆಲ್ಲ ತಗೋ ಕೆಪಾಸಿಟಿರೇ ಇಲ್ಲ ಗೊತ್ತಾಯ್ತು. ನೋಡಮ್ಮ ಅವಳರ ಏನ್ ತೋತಾಳೆ ಏನ್ ಮಾಡ್ತಾಳ ನೋಡೇ ಬಿಡಮ್ಮ. ಆರ್ ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ, ಹೊರಗ ಬಾ ಮಾರಿ ತೋರಿಸ. ಮದುವೆ ಮುಂಜಾಗ ಕಟ್ಟಬೇಕು ಪರ್ಮಿಷನ್ ಇಲ್ಲ, ಹೊರಗ ಬಾ ಮಾರಿ ತೋರಿಸುವ. ಹಬ್ಬದ ನೆವ ನೋಡಿ ಮಾರಿ ನೋಡಕ ಬಂದಿಲ್ಲ, ಹೆಂಗದಿಯ ನನ್ನ ಗೆಳೆಯ ನಾ ದೂರಾಗಿಲ್ಲ. ಮರಿದಂಗ ನಿನ್ನ ಕೈ ಮ್ಯಾಲ ನನ್ನ ಹೆಸರು ಬರಿತೇನ, ಮರಿದಂಗ ನಿನ್ನ ಕೈ ಮ್ಯಾಲ ನನ್ನ ಹೆಸರು ಬರಿತೇನ. ನನ್ನ ನೆಪದಾಗ ನೀರಿಸೇನ. ಯಾಕೋ ಏನೋ ಗೊತ್ತಿಲ್ಲ, ಆ ದೇವರು ನಮ್ಮ ಹಣೆಯ ಬರ ಸರಿಯ ಬರ್ತಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಆ ದೇವರು ನಮ್ಮ ಹಣೆಯ ಬರ ಸರಿಯ ಬರೆದಿಲ್ಲ. ಯಾರಿಗೆ ಯಾರಿಲ್ಲ ಅನ್ನೊಂದ ಆತಲ್ಲ, ಕಂಬಳದ ಪ್ರೀತಿಗೆ ಬೆಂಬಲ ಸರಿಲ್ಲ. ಬಿಟ್ಟ ಹೋದ ನಲ ಹುಡುಗಿ ಶಿವನಾಥ ಜಗದ. ಯಾಕೋ ಏನೋ ಗೊತ್ತಿಲ್ಲ, ಆ ದೇವರು ನನ್ನ ಹಣೆಯ ಬರ ಸರಿಯ ಬರೆದಿಲ್ಲ. ಓಯ್ ನನ್ನ ನೀನು ಗೆಲ್ಲಲಾರೆ, ತಿಳಿದೋ ತಿಳಿದೋ ಛಲವೇತಕ್ಕೆ ಎಲ್ಲರಿದ್ರು ಮಾಡೋದು ಸೊಲೆಗೆ ಮನೆಗೆ ಓಡುವೆ. ನನ್ನ ತೋಳಿಂದ ಸೊಲೋಕೆ ಆಸೆಯ ನಿನಗೆ. ಹತ್ತೈತಿ ತಂಡಿ ಬಿಚ್ಚ ನಿನ್ನ ಗುಂಡಿ, ಎಷ್ಟೈತಿ ಹುಡುಗಿ ನಿನ್ನ ತಿಂಡಿ. ಬಾಯಾಗ ಇಡ್ತೀನಿ ಉಂಡಿ. ಹತ್ತೈತಿ ತಂಡಿ ಬಿಚ್ಚ ನಿನ್ನ ಗುಂಡಿ, ಬಾಯಾಗ ಇಡ್ತೀನ ಉಂಡಿ. ನಿಂದೆಲ್ಲ ಹರಕೊಂದು ಹಾದಿ ಹೋದ ಮಂಡಿ. ಇರ್ಲಿ ಬಿಡ್ರಿ, ನಾವೇ ಸೋಲ್ತೀವಿ. ಒಟ್ಟಿನೆಲ್ಲ ಹಾಡು ಚೆನ್ನಾಗಿ ಆಡ್ತೀರ ಅಂದಂಗ ಆಯ್ತಪ್ಪ. ನಿಮ್ದಿಷ್ಟು ರೆಸ್ಪಾನ್ಸ್ ಅದ ಅಂದ್ರೆ ಮುಂದನ ಲತಾ ಮಂಗೇಶ್ವರ ಆಗ್ಬೋದು, ಹೇಳಕ್ಕಾಗಲ್ಲ. ಇರ್ಲಿ ಇರಪ್ಪ, ಇಡ್ಲಿ ಮಾಡ್ತೀನಿ, ಸುಸ್ತಾಗಿದ್ದೀನಿ. ಇರ್ರಿ ನೋಡ್ರಿ, ಇಡ್ಲಿ 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 ವಡ ವಡ ವಡ. ಏ ಯಾವಾಗ ತಿಂದಿರಿಲ್ಲ, ಹಂಗ್ಯಾಕ್ ಮಾಡ್ಲತ್ತೀರಿ?
ಕೊಡ್ತೀನಿ ಇರ್ರಿ. ವ್ಯಾಪಾರ ಮಾಡಕ್ ಬಂದಿನ ಅಂದ್ಮೇಲೆ ವ್ಯಾಪಾರ ಮಾಡದೆಯಾ ನೋಡ್ರಪ್ಪ. ಅಲ್ರಿ ನಾನು ಎಷ್ಟೋ ವರ್ಷದಿಂದ ಈ ಜಾಗದಾಗ ಇಡ್ಲಿ ವಡ ಮಾರಕತ್ತೀನಿ ನಿಮ್ ಕರ್ಜಿಕಾಯಿ ಊರಾಗ. ಇರ್ರಿ ಬಿಡ್ರಪ್ಪ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಕರ್ಜಿ ಊರಾಗ ಕರ್ಜಿಕಾಯಿ ಊರಾಗ ಎಲ್ಲ ಒಂದೇ ಅಲ್ಲ ರೀ. ಇವ ಯಾರೋ ಸುಕ್ಮಾರ್ ಬಂದು ವ್ಯಾಪಾರ ಮಾಡಕತ್ತಾನ. ಏ ಸುಕ್ಮಾರ, ಎಷ್ಟು ಸೊಕ್ಕು ನಿನಗೆ, ಇಲ್ಲೇನ್ ಮಾಡಕತ್ತಿ? ನಾ ಬಾಳಿಕಾಯಿ ಮಾರಾವದೀನ್ರಿ, ಬೇಕೇನ್ರಿ ಬಾಳಿಕಾಯಿ? ಏ ನೀನ್ ಬಾಳೆಕಾಯಿ ವ್ಯಾಪಾರ ಮಾಡು, ಏನ್ ವ್ಯಾಪಾರ ಮಾಡು, ಈ ಜಾಗದಾಗ ಯಾಕೆ ಮಾಡಕತ್ತಿ? ನನ್ ಮಾಮದ್ರೆಲ್ಲ ನನ್ನ ಇಡ್ಲಿ ತಗೊಳಕ್ ಕುಂತಾರ. ಓ ಸಮಾಧಾನ ಸಮಾಧಾನ. ಯಾರನ್ನಾರ ಯಾಕೆ ಕೇಳ್ಬೇಕು? ನಾವ್ ಎಲ್ಲಿ ಬೇಕಾದಲ್ಲಿ ಮಾರ್ತೀವಿ. ನಮ್ದು ಲೈಸೆನ್ಸ್ ಇಲ್ದ ಗಾಡಿ ಅಂದ ಮ್ಯಾಲ ಯಾರನ್ನಾರ ಯಾಕೆ ಕೇಳ್ಬೇಕು? ಅಪ್ಪ ತಂದಿ, ಲೈಸೆನ್ಸ್ ಇಲ್ದ ಗಾಡಿ ಅಂತ ಸಿಕ್ಕ ಕಡೆ ಗಾಡಿ ಹೋಗ್ಬಾರ್ದು. ಮುಂದ್ ಕೂತ್ ಹೆಣ್ಮಕ್ಳು ಸೊಂಟ ಮುರಿದು ಕಳಿಸ್ತಾರ ಅಲ್ಲ. 10 ವರ್ಷದಿಂದ ನಾ ಈ ಊರಾಗ ಇಡ್ಲಿ ವಡ ವ್ಯಾಪಾರ ಮಾಡಕತ್ತೀನಿ. ಎಷ್ಟು ಸೊಕ್ಕಿರ್ಬೇಕು ನಿನಗೆ. ಹೆಂಗ್ ಕಾಣ್ತೈತಿ ನಿನ್ನ ಕಣ್ಣಿಗೆ? ನನ್ ಕಣ್ಣಿಗ್ರ, ನನ್ನ ಕಣ್ಣಿಗೆ ಏನ್ ಭಾಳ ಚಂದ ಕಾಣ್ಸಾಕತ್ತಾವ್ರಿ ನಿಮ್ಮವು. ಏನ್ರಿ ನಮ್ಮ? ಏನಿಲ್ಲ ರೀ, 2 ಗುಂಡು ಗುಂಡನ ಇಡ್ಲಿ, 1 ತೂತು ವಡ ಅಂದ್ಯಾರಿ. ಮತ್ ಓ ಸಮಾಧಾನ ಸಮಾಧಾನ ಇರ್ಬೇಕು. ಅವು ಗುಂಡು ಗುಂಡ ಇಡ್ಲಿ ತೂತು ವಡ ಅಂದ, ಅದ್ರ ರೇಟ್ ಎಷ್ಟ್ರಿ? ನಮ್ದು ಇಡ್ಲಿ ವಡದ ರೇಟ್ ಬಾಳ್ ಕಮ್ಮಿ ಅಪ್ಪ. ನಮ್ ಕರ್ಜಿಕಾಯಿ ಊರವ್ರಿಗಂತಾನೆ ಕಮ್ಮಿ ಮಾಡೀನಿ. ಇರ್ಲಿ ಇರ್ಲಿ ನೋಡ್ರಿ, ಹಾ ರೀ. 2 ಇಡ್ಲಿ 1 ವಡಕ ಬರೀ 35 ರೂಪಾಯಿ ಅಷ್ಟೇ. 30 ರೂಪಾಯಿ ಅಷ್ಟೇ ಅಷ್ಟೇ. 2 ಗುಂಡನು, ಹಾ 1 ತೂತ ಅಂದಕ ಅಷ್ಟೇ ಅಷ್ಟೇ. ಸಮಾಧಾನ ಸಮಾಧಾನ. ಮುಂದಕ್ಕೆ ಹೋಗ್ಬಾರ್ದಪ್ಪ, ಇಲ್ಲೇ ಇರ್ಬೇಕು. ಹೇಳಪ್ಪ. ಭಾಳ ಚಲೋ ಐತ್ ಬಿಡ್ರಿ ಕೂಗ್ ಹೊಡೆಯವ್ರಿಗೆ. ಅಲ್ರಿ, ಏನೇನೋ ಮಾತಾಡ್ತಾ ಇದೀರಲ್ಲ, ಸ್ವಲ್ಪ ಕಬರ್ ಇಟ್ಕೊಂಡ್ ಮಾತಾಡ್ರಿ. ಮುಂದ್ ಕುಂತಾರ ತಪ್ಪಿಲ್ಲತ್ತಾರ. ಯವ್ವ ನಿನ್ ಕೈ ಮುಗಿದ, ನಾ ಹೇಳಿದ ಹಂಗಲ್ಲ. ಮತ್ತೆ ಹಂಗಪ್ಪ. 2 ಇಡ್ಲಿ, ಹಾ 1 ತೂತ್ ವಡ ಅಂದೆ. ಹಾ, ಹಾ. ಇಟ್ಟಕ್ಕೆ ಸಿಟ್ಟು ಆಗ್ಬೇಡ್ರಿ ನೀವು, ಹೋಗ್ಬೇಡಿ. ತಪ್ಪು ತಿಳ್ಕೊಬೇಡ್ರಿ. ಅವ್ರಿಗೆ ತಿಳಿಯೋರಿಗೆ ತಿಳಿತದ, ಅವ್ರಿಗೆ ನಾಲೇಜ್ ಇಲ್ಲ. ನೀವು ತಪ್ಪು ತಿಳ್ಕೊಬೇಡ್ರಿ. ಹಗಲು ರಾತ್ರಿ ದಂದಾನೆ ಅದೇ ಇರ್ತವ, ಅದಕ್ಕೆ ಕೂಗ್ ಹೊಡಿತಾರ ಅವ್ರು. ಅಲ್ರಿ ಅಲ್ರಿ ಸಮಾಧಾನ. ಅಲ್ರಿ ನಿನ್ ಕಲರ್ ಎಲ್ಲ ಬರ್ಕೊಂಡ ಪೋತ್ರಾಜ ಕಣ್ಣ ಕಂಡತ್ರಿ. ಇವತ್ ಕಲರ್ ಎಲ್ಲ ಇದು ಮಾಡ್ಕೊಂಡು ಹೀರೋ ಹೀರೋ ಆಗಿರ್ರಿ ನೀವು. ಏನ್ ಮಾಡ್ತೀರಿ? ಮೊನ್ನೆ 21ನೇ ತಾರೀಕಿಗೆ ಒಬ್ಬ ಕಟ್ಟದಳ್ರಿ. ಹಾ ಏನಪ್ಪ ಹೋದರ್ ಚಂದ ಇದ್ದಿ, ಈ ವರ್ಷ ಹಿಂಗ್ಯಾಕ ಪೋತ್ರಾಜ ಆದಂಗ ಆಗಿದೆ ಅಂತ. ಬ್ಯಾಡ್ಗಿ ಮೆಣಸಿಕಾಯಿ ಆದ ಹಿಂಗ್ ಮುದುಡ್ಕೊಂಡ್ ಯಾಕಿದ್ದಿ ಅಂದ್ರು. ನಾನು ಚಿಂತಿ, ನಾನು ಖೂನದ, ಏನ್ ಚಿಂತಿ? ಹೊಂಡದ್ರ ಲಾವ್ ಹತ್ತಿ ಎಲ್ಲಿದ್ ಕುಡಿಬೇಕು ನಾವು ಪೈಸಾ, ಅದು ಚಿಂತಿ ನಮಗ. ಇರ್ಲಿ ಬಿಡ್ರಿ. ನಿಮ್ ಬಾಳೆಕಾಯಿ ಹಣ್ಣಿನ ರೇಟ್ ಎಷ್ಟು ಅಂತ ಹೇಳಲೇ ಇಲ್ಲ. ನಮ್ ಬಾಳಿಕಾಯಿ, ಹೌದು ನಮ್ ಬಾಳಿಕಾಯಿ ರೇಟ್ ನೋಡ್ರಿ. ಹಾ ಬುಟ್ಟೆನ ಬಾಳಿಕಾಯಿ ಇದು. ಹಾ ಬಾಳೆಹಣ್ಣಿಗೆ 5 ರೂಪಾಯಿ, ಹಾ ಬಾಳೆಕಾಯಿಗೆ 10 ರೂಪಾಯಿ ತೊಗೊಂಡೇ ಬಂದ ನಾವ. ಬಾಳೆಹಣ್ಣಿಗಿಂತ ಬಾಳೆಕಾಯಿ ರೇಟ್ ಯಾಕೋ ಬಾಳ ಜಾಸ್ತಿ ಹೇಳಕತ್ತೀರಲ್ಲ. ನೋಡ್ರಿ, ಬಾಳೆಹಣ್ಣ ಹಾ. ಮೊದಲೇ ಮೆತ್ತಗಾಗಿರ್ತ, ಅಯ್ಯೋ ಬ್ಯಾಡ್ರಿ, ಮೆತ್ತಗ್ ಸೆಟ್ ಆಗಲ್ಲ. ಅದು ಕೈಯ ಹಿಡ್ಕೊಂಡು ಅಯ್ಯೋ ತಿನ್ನಬೇಕಾದ್ರ ಕಷ್ಟ ಆಯ್ತದ್ರಿ. ಕೈಯೆಲ್ಲ ಜಿಬಿ ಜಿಬಿ, ಅಯ್ಯೋ ನನಗ್ ಮೊದ್ಲೇ ಆಗಲ್ರಿ. ತಿನ್ನೋದ್ರೊಳಗ ಮೈಯೆಲ್ಲ ಜಿಬಿ ನನಗ ಜಿಬಿ, ಆಗದೇ ಇಲ್ಲ ರೀ. ಬಾಯೆಲ್ಲ ಜಿಬಿ ಅಯ್ಯೋ ಜಿಬಿ. ನನಗ್ ಮೊದ್ಲೇ ಆಗಲ್ರಿ. ತಿಂದವ್ರಿಗೆ ತಿನ್ನಗನು ಅನ್ಸಲ್ಲ, ಮಜಾನು ಸಿಗಲ್ಲ. ಅದ ಬಾಳಿಕಾಯಿ ಆ, ಕೈಯ ಹಿಡಿದು ಆ, ಹಿಂಗಮ ಸುಲುದು ಬಾಯ ಕಚ್ಚಿ ಕಚ್ಚಿ ಕಚ್ಚಿ, ಇದೆ ಅದು ಸುಲಿದು ಕಚ್ಚಿ ಕಚ್ಚಿ ಕೇಳಿ. ಏಪ್ಪ, ಇದಕ್ಕಂತೂ ಫುಲ್ ವಯಸ್ಸೇ ಆಗೋಗದಲ್ಲ ರೀ. ಅದು ಮ್ಯಾಗಿಂದ ನೋಡ್ಬೇಡ್ರಿ, ಒಳಗಿಂದ ನೋಡ್ರಿ. ಆಯ್ತು, ನಾವು ಒಳಗಿಂದ ನೋಡೋಣ. ಹಾ, ಮ್ಯಾಗ ನೋಡಿದ್ರೆ ಪರ್ಫಾರ್ಮೆನ್ಸ್ ಕೂನ್ ಆಗಲ್ಲ, ಅದು ತೆಗೆದು ನೋಡಿದ್ರೆ ಅವ್ರ ಪರ್ಫಾರ್ಮೆನ್ಸ್ ಗೊತ್ತಾಗ ಚಂದದಿಲ್ರಿ. ಅದಕ್ಕ ಹೇಳ್ತೀನ್ರಿ, ಬಿರುಸು ಬಾಳಿಕೆಗೆ ರೇಟ್ ಜಾಸ್ತಿ ಅಂತ. ತಗೋರಿ, ಹೆಂಗೈತಿ ನೋಡ್ರಿ. ಅದು ನಿಮ್ ಬಾಳಿಕೆ ಬಾಳ ಹೊತ್ತೈತ್ರಿ. ನಮ್ ಬಾಳಿಕೆ ಊದ್ರಿ, ನಮ್ ಬುಟ್ಟನ ಬಾಳಿಕೆ ಊದ್ ಬಾಳ ಐತ್ರಿ. ಏನು ಮಾಡಾದ್ರಿ? ಒಂದೇ ಸವನೆ ಇಡಾದು ತಗ್ಯಾದು, ಇಡಾದು ತಗ್ಯಾದು. ಅದು ಉದ್ದಿದ ಬಾಳಿಕೆ ಕಿರದಾಗಿಬಿಟ್ಟದ್ರಿ. ಏನ್ ಕೇಳ್ತೀರಿ ನಮ್ಮ ಹಣಿ ಬರ? ಹೋಗ್ಬಿಡ್ರಿ, ನೀವು ನಮ್ಗೆ ಬಾಳೆ ಹಣ್ಣು ಕೊಟ್ಟಿರಿ, ನಾನ್ ನಿಮ್ ಜೊತೆ ಒಂದ್ ಡ್ಯಾನ್ಸ್
ಡ್ಯಾನ್ಸ್ ಮಾಡ್ತೀನಿ. ನೀವು ಇಟ್ಟು ಬಾಳಿಕೆ ತಿಂದು ಡ್ಯಾನ್ಸ್ ಹೊಡಿತೀರ ಅಂತ ನಾವು ಬಾಳಿಕೆ ಇಟ್ಕೊಂಡು ಕುಣಿಲಿಲ್ಲ ಅಂದ್ರ ನಮಗೆ ಮಂದಿ ಬೈದಾರು ಅಂತೀನಿ. ಒಗದೇ ಬಿಡ್ರಿ ಮಾಸ್ತರ, ಹಾಡು ಒಗಿಬೇಕು, ನೆತ್ತಲೆ ಅಳಗಾಡ್ಬೇಕು ಮಂದಿ. ನೆಳ್ಳಂತ ಹಾಡು ಹಾಕಬೇಡ, ಹಂಗತಿ ನೆತ್ತಲೆ ಅಳಗಾಡ್ಬೇಕು, ಮೈಯ ನಂಗಿನ ಅಳಗಾಡ್ಬೇಕು, ಹಾಂಗ್ ಹೋಗಿ. ಚಂಪಾನ ಹೋಗ್ತೀವ್ರಿ, ಮುಂದಿನವ್ರಿಗೆ ಇಡ್ಲಿ ವಡ ಮಾರೋದೈತಿ. ನೀವು ಹೋರಿ, ನಮ್ದು ಬಾಳಿಕೆ ಮತ್ತವ್ರು ಕೊಡೋದೈತಿ. ನಮ್ಮಂತ ಎಷ್ಟೋ ಜನರನ್ನು ಬಡತನವೆಂಬ ಭೂತದಲ್ಲಿ ಹುಟ್ಟಿಸಿ ಒಂದೊತ್ತಿನ ಗಂಜಿಯು ಗತಿಯಿಲ್ಲದ ಹಾಗೆ ಮಾಡಿದ್ದಾನೆ ಆ ಪರಮಾತ್ಮ. ಭ್ರಷ್ಟ ರಾಜಕಾರಣಿಗಳು ದುಷ್ಟ ಶ್ರೀಮಂತರ ದಬ್ಬಾಳಿಕೆಯಲ್ಲಿ ಸಿಕ್ಕ ಜಿಂಕೆಯಂತಾಗಿದೆ ನಮ್ಮಂತ ಬಡವರ ಬಾಳು. ಅದೆಷ್ಟೋ ಬಡವರು ತಮ್ಮ ಜೀವನ ನಡೆಸುವುದಕ್ಕಾಗಿಯೋ ಇಲ್ಲ ಮಕ್ಕಳ ವರದಕ್ಷಿಣೆಗಾಗಿಯೋ ಶ್ರೀಮಂತನ ಹತ್ತಿರ ಸಾಲ ಕೇಳಿದರೆ ಆ ಶ್ರೀಮಂತನ ಸಾಲದ ಆಧಾರಕ್ಕಾಗಿ ಇದ್ದ ಅಲ್ಪ ಸ್ವಲ್ಪ ಆಸ್ತಿ ಪಾಸ್ತಿಗಳನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡು ಅವರನ್ನು ಬೀದಿ ಪಾಲು ಮಾಡುವ ದುಷ್ಟ ಶ್ರೀಮಂತರನ್ನು ಸೃಷ್ಟಿಸಿದ್ದಾನೆ ಆ ಜಗದ್ರಕ್ಷಕ. ಭ್ರಷ್ಟ ರಾಜಕಾರಣಿಗಳು ದುಷ್ಟ ಶ್ರೀಮಂತರು ತುಂಬಿರುವ ಈ ನಮ್ಮ ದೇಶ ಉದ್ಧಾರವಾದೀತೆ ಸಾಧ್ಯವಿಲ್ಲ. ದೇಶ ಉದ್ಧಾರವಾಗಬೇಕೆಂಬ ಗಾಂಧೀಜಿಯವರ ಕಂಡ ರಾಮರಾಜ್ಯದ ಕನಸು ನನಸಾಗಬೇಕಾದರೆ ನಮ್ಮ ದೇಶದ ಕನಸನ್ನೇ ನುಚ್ಚುನೂರು ಮಾಡುತ್ತಿರುವ ಆ ದೇಶದ್ರೋಹಿಗಳನ್ನು ಮೊದಲು ಮಟ್ಟ ಹಾಕಬೇಕು. ಮಟ್ಟ ಹಾಕಬೇಕಾದರೆ ದಿಟ್ಟ ಶಕ್ತಿ ಹುಟ್ಟಿ ಬರಬೇಕು. ಅಂದಾಗ ಗಾಂಧೀಜಿಯವರ ಕನಸಿನ ರಾಮರಾಜ್ಯ ನನಸಾಗಲು ಸಾಧ್ಯ.
ಆ ದಿಟ್ಟ ಶಕ್ತಿ ಯಾವಾಗ ಹುಟ್ಟಿ ಬರುತ್ತೋ ಕಾದು ನೋಡಬೇಕು. ಹಲೋ ಮೋಹನ್, ಚೆನ್ನಾಗಿದೀಯಾ? ಮನೆಯಲ್ಲಿ ಅಪ್ಪ ಅಣ್ಣ ತಂಗಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ? ಎಲ್ಲರೂ ಚೆನ್ನಾಗಿದ್ದಾರೆ ರವಿ. ಆದರೆ ಎನ್ನುವ ಮಾತಕ್ಕೆ ಏನಂತ ಹೇಳಬಾರ್ದೆ? ಏನಂತ ಹೇಳಲಿ ನಮ್ಮ ಕಷ್ಟ ರವಿ. ನನ್ನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ತಂದೆಯವರು ಆ ನಾಗರಾಜ ಸಾಹುಕಾರ ಹತ್ತಿರ ಸಾಲ ಮಾಡಿದ್ದಾರೆ. ಈಗ ಹೇಗೆ ತೀರಿಸುವುದು ಎಂಬ ದಾರಿಯನ್ನೇ ತೋಚದಂತಾಗಿದೆ. ಮನೆಯಲ್ಲಿ ಅಪ್ಪ ಯಾವಾಗಲೂ ಚಿಂತೆ ಮಾಡುತ್ತಾ ಕುಳಿತಿರುತ್ತಾರೆ. ನಮ್ಮಣ್ಣ ದಿನಾಲು ಕೆಲಸಕ್ಕಾಗಿ ಅಲೆಯಲೆದು ಬೇಸತ್ತಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಹಾಯಾಗಿ ಕಾಲೇಜಿಗೆ ಬರೋದಕ್ಕೆ ಆಗುತ್ತಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ಕಾಲೇಜಿಗೆ ಬರೋದನ್ನ ನಿಲ್ಲಿಸಿ ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡಿ ಅಪ್ಪನ ಭಾರ ಕಡಿಮೆ ಮಾಡಬೇಕಂತ ವಿಚಾರ ಮಾಡಿದ್ದೇನೆ ರವಿ. ಇಂಥ ಮಾತು ನಿನ್ನ ಬಾಯಿಂದ ಬರಬಾರದು ಮೋಹನ್. ನೀನು ಚೆನ್ನಾಗಿ ಓದಿ ಸರ್ಕಾರ ನೌಕರಿ ಪಡೆದುಕೊಂಡು ದೊಡ್ಡ ಆಫೀಸರ್ ಆಗ್ಬೇಕಂದು ನಿಮ್ಮ ತಂದೆಯವರು ಕಟ್ಟಿದ ಕನಸಿನ ಗೋಪುರ ನೀಚನೂರು ಮಾಡ್ಬೇಕಂತ ಮಾಡಿದ್ಯಾ ಮೋಹನ್? ಆ ಕನಸಿನ ಗೋಪುರ ಮುಟ್ಟಲು ನಮ್ಮಂತ ಬಡವರಿಂದ ಸಾಧ್ಯವಿಲ್ಲ ರವಿ. ಅದೇನಿದ್ದರೂ ಶ್ರೀಮಂತರ ಸ್ವತ್ತಾಗಿದೆ. ನಮ್ಮಂತ ಬಡವರು MA PhD ಮುಗಿಸಿಕೊಂಡು ನೌಕರಿಗಾಗಿ ಅಲೆದಾಡಿದರು. ನಮಗೆ ನೌಕರಿ ಕೊಡುವವರು ಯಾರೂ ಇಲ್ಲ. ಅದೇ ಒಬ್ಬ ಶ್ರೀಮಂತನ ಮಗ ಜಸ್ಟ್ ಪಾಸ್ ಅಥವಾ ಫೇಲ್ ಇದ್ದರೂ ಜನದ ಬೆಂಬಲದಿಂದಲೋ ಇಲ್ಲ ರೆಕಮೆಂಡ್ದಿಂದಲೋ ನೌಕರಿ ಪಡೆಯುತ್ತಿರುವಾಗ ಇನ್ನು ನಮ್ಮಂತವರನ್ನು ಯಾರು ಕೇಳಬೇಕು? ನಾವು ಯಾವಾಗ ಕನಸಿನ ಗೋಪುರ ಮುಟ್ಟಬೇಕು? ಎಂತ ಮಾತನಾಡುತ್ತಿದ್ದೆ ಮೋಹನ್? ಏಕೆ? ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ರಚನೆ ಮಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಬಡ ಕುಟುಂಬದಲ್ಲಿ ಜನಿಸಿದವರು. ತಮ್ಮ ಗುರಿ ಮುಟ್ಟಲಿಲ್ವೇ? ಅಷ್ಟೇ ಏಕೆ ನಮ್ಮ ಭಾರತ ದೇಶಕ್ಕೆ ನಮ್ಮ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ APJ ಅಬ್ದುಲ್ ಕಲಾಂನವರು ನಮ್ಮ ದೇಶದ ರಾಷ್ಟ್ರಪತಿ ಆಗ್ಲಿಲ್ವೇ? ಎಂತ ಸಾಮಾನ್ಯ ವ್ಯಕ್ತಿಗಳು ಎಂತಿಂತ ಸಾಧನೆ ಮಾಡಿದ್ದಾರೆ ಅಂದಾಗ ಈ ರೀತಿ ವಿಚಾರ ಮಾಡೋದು ಒಳ್ಳೇದಲ್ಲ ಮೋಹನ್. ಹೌದು ರವಿ, ನೀನು ಹೇಳುವುದು ಸರಿ. ಆದರೆ ಈ ಕಲಿಕಾಲದಲ್ಲಿ ನಾನು ಅವರ ಹಾಗೆ ನಮ್ಮ ಅಪ್ಪನ ಕನಸು ನನಸು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಯದಾಗಿದೆ ರವಿ ನಾನು. ಮೋಹನ್, ಎಂತ ಕಲಿಕಾಲದಲ್ಲಿ ಆದರೂ ನೀನು ಖಂಡಿತ ಸಾಧನೆ ಮಾಡೇ ಮಾಡ್ತೀಯ. ಆ ದೇವರು ಬುದ್ಧಿ ನಿನಗೆ ಕಲ್ಪಿಸಿದಾನೆ ಅಂದಾಗ ನೀನು ಚಿಂತೆ ಮಾಡಬೇಡ ಮೋಹನ್. ರವಿ, ನನ್ನ ತಂದೆಯವರ ಕನಸಿನ ಗೋಪುರವನ್ನು ನುಚ್ಚು ನೂರು ಮಾಡಲು ಹೊರಟಿರುವ ನನ್ನನ್ನು ನೀನು ದೇವರಂತೆ ಬಂದು ನನ್ನ ಮಂಕು ಬುದ್ಧಿಗೆ ಪನ್ನೀರು ಎರಚಿದ ನನ್ನ ಪಾಲಿನ ದೇವರಾಜ ರವಿ ನೀನು. ಮೋಹನ್, ಒಬ್ಬ ಸ್ನೇಹಿತನಿಗೆ ಮಾಡುವ ಕೆಲಸ ನಾ ಮಾಡಿದ್ದೇನೆ. ಇದರಲ್ಲಿ ದೊಡ್ಡ ಮಾತಕ್ಕೆ ಇತ್ ಕಡೆ ಕಾವೇರಿ ಬರ್ತಾ ಇದ್ದಾಳೆ. ಕಲ್ಡನ್ ರಿಲ್ಯಾಕ್ಸ್ ಆಗು. ಹಲೋ ಮೋಹನ್. ಹಾಯ್ ರವಿ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ ಕಾವೇರಿ, ನೀ ಹೇಗಿದ್ದೀಯಾ? ನನಗೇನ್ ಕೇಳ್ತೀಯ? ಗುಂಡಕಲ್ಲಿದ್ದಂಗಿದ್ದೀನಿ. ಮೊದಲೇ ನಿಮ್ಮ ಪೊಲೀಸ್ ಕಂಡಲ್ಲಿ ಕೈ ಚಾಚಿ ಬೇಕಾದನ್ನೆಲ್ಲ ತಂದು ಕೊಡ್ತಾನೆ. ಅದಕ್ಕೆ ಯಾವ ಚಿಂತೆ ಇಲ್ಲದೆ ಚೆನ್ನಾಗಿದೆಯಾ ಕಾವೇರಿ? ರವಿ, ಹಾಗೆಲ್ಲ ಮಾತನಾಡಬೇಡ ನನ್ನ ಅಣ್ಣನ ಬಗ್ಗೆ. ನನ್ನ ಅಣ್ಣ ಅಂತ ಪೊಲೀಸ್ ಅಲ್ಲ. ನನಗೂ ಗೊತ್ತು ಕಾವೇರಿ, ಸುಮ್ಮನೆ ಜೋಕ್ಸ್ ಮಾಡಿದೆ, ಸಾರಿ. ಮೋಹನ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರ್ತೇನೆ. ಕಾವೇರಿ ಬರುತ್ತೇನೆ. ಬಾಯ್. ಹಾ ಕಾವೇರಿ, ನಾನು ಬಂದು ಬಹಳ ಹೊತ್ತಾಯ್ತು, ನಾನಿನ್ನು ಬರುತ್ತೇನೆ. ನಿಲ್ಲು ಮೋಹನ್, ನಾನು ಬಂದು ಎಷ್ಟೊತ್ತಾದರೂ ನೀವು ಒಂದು ಮಾತನಾಡದೆ ಹಾಗೆ ಹೋಗುತ್ತಿದ್ದೀರಲ್ಲ, ಯಾಕೆ? ನನ್ನ ಮೇಲೆ ಪ್ರೀತಿ ಇಲ್ಲವೇ ನಿಮಗೆ? ಕಾವೇರಿ, ಯಾವ ತರಹದ ಪ್ರೀತಿ? ಅದೇ ತಾನೇ ಎಲ್ಲರ ಮೇಲೂ ತೋರಿಸುವ ಪ್ರೀತಿ, ಅದು ನಿಮ್ಮ ಮೇಲೂ ಸಹ ಇದೆ. ಅದು ಎಲ್ಲರ ಮೇಲೆ ತೋರಿಸುವ ಪ್ರೀತಿ ಅಲ್ಲ ಕಾವೇರಿ, ನನಗೆ ಯಾವ ಪ್ರೀತಿ ಗೀತಿ ಬೇಕಾಗಿಲ್ಲ. ಮೊದಲು ನಮ್ಮ ಅಪ್ಪನ ನನಸು ಮಾಡುವುದು. ನೋಡು ಮೋಹನ್, ನಿಮ್ಮ ತಂದೆಯ ಕನಸು ನನಸಾಗುತ್ತದೆ, ಅದಕ್ಕೆ ನಮ್ಮ ಪ್ರೀತಿ ಅಡ್ಡಿ ಬರಲ್ಲ. ಈ ನಮ್ಮ ಪ್ರೀತಿಯಿಂದ ಅದನ್ನು ಪಡೆಯುವ ಶಕ್ತಿ ನಮ್ಮ ಪ್ರೀತಿಯಲ್ಲಿದೆ. ಕಾವೇರಿ, ನನಗೆ ಉಪದೇಶ ಮಾಡುವುದಕ್ಕೆ ನೋಡಬೇಡ. ನನಗೆ ಈ ನಿನ್ನ ಹುಚ್ಚು ಪ್ರೀತಿ ಬೇಕಾಗಿಲ್ಲ. ನನಗೆ ಇಷ್ಟವೂ ಇಲ್ಲ. ನನಗೇನಿದ್ದರೂ ನನ್ನ ಗುರಿ ಮುಟ್ಟುವುದು ಇಷ್ಟ. ನಾನಿನ್ನು ಬರುತ್ತೇನೆ. ಗುಡ್ ಬಾಯ್. ನಿಲ್ಲು ಮೋಹನ್, ನಿಲ್ಲು. ಮೋಹನ್, ನೀನು ನನ್ನಿಂದ ದೂರ ಹೋಗಬಹುದು, ಆದರೆ ನೀನು ಮಾತ್ರ ನನ್ನವನು ಆಗಲೇಬೇಕು. ಈ ನಿಮ್ಮ ಗುಣ ರೂಪಕ್ಕೆ ನಾನು ಮನಸೋತಿದ್ದೇನೆ. ಈ ನಿಮ್ಮ ಪ್ರೀತಿ ನನ್ನ ರೆಕ್ಕೆಯನ್ನೇ ಕತ್ತರಿಸಿದಂತಾಗಿದೆ. ಎಂದೆಂದೂ ನೀನು ನನ್ನವನೇ. ನಾನು ನಿನ್ನನ್ನು ಪಡೆಯದೆ ಬಿಡೋದೇ ಇಲ್ಲ.
ಕೆಳಗಡೆ ನೋಡಿ ಅಂತ ಇದೆಯಾ? ನನ್ನ ಮುಖ ನೋಡೋದು ಹಿಂಗೆ ನಾಚಿಕೆ. ನನ್ನ ಮುಖ ನೋಡ್ತಾನೆ, ನಾನು ನಿನ್ನ ನೋಡ್ತಾ ಇದ್ದಿದ್ದಾಗ ನಾನು ನೋಡ್ತಾನೆ ಇಲ್ಲ. ಓಕೆ ಪ್ರೇಮವೇ ಪ್ರೇಮವೇ ರಾಮಜ್ಜ, ಏ ರಾಮಜ್ಜ, ಯಾರು?
ಓಹೋ ಸಾವುಕಾರರು, ನೋಡಿ ಮನೆಯಲ್ಲಿ ಯಾರೂ ಇಲ್ಲ, ಬಂದು ಕೂತ್ಕೊಳ್ಳಿ. ಕುಳಿತುಕೊಳ್ಳಲು ಬಂದಿಲ್ಲ ಗಂಗಾ, ನನ್ನ ಸಾಲ ಹಣ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ. ನೋಡಿ ಮನೆಯಲ್ಲಿ ನಮ್ಮಮ್ಮ ಹಾಗೂ ನಮ್ಮಪ್ಪ ಯಾರೂ ಇಲ್ಲ, ಹೊರಗಡೆ ಹೋಗಿದ್ದಾರೆ ಅವರು. ಹೋದರೆ ಏನಾಯ್ತು ಗಂಗಾ, ಒಳ್ಳೆಯದೇ ಆಯ್ತಲ್ಲ. ಅಂದರೆ ಈ ನಿನ್ನ ಯೌವನ ಬಾದಿನಿಂದ ನನ್ನನ್ನು ಹುಚ್ಚನನ್ನಾಗಿ ಮಾಡಿದೆ. ಇಂದು ಹುಚ್ಚುಳಿಸಿಕೊಳ್ಳುವ ಸಮಯ ಒದಗಿ ಬಂದಿದೆ ಗಂಗಾ. ಸಾವುಕಾರ, ಏನಿದು ನೀವು ಮಾತನಾಡುವ ಮಾತಿನ ಅರ್ಥ? ಅರ್ಥ ಗಂಗಾ, ಇನ್ನೂ ತಿಳಿಯಲಿಲ್ಲವೇ ಈ ನಾಗರಾಜನ ಮಾತಿನ ಅರ್ಥ? ಗಂಗಾ, ತುಂಬಿ ತೂಕುತ್ತಿರುವ ಈ ನಿನ್ನ ಯೌವನವನ್ನು ಈ ರಸಿಕರಾಜನಿಗೆ ಒಪ್ಪಿಸಿ ಬಾ ಎಂದು ಹೇಳಿದೆ. ಸಾವುಕಾರೆ, ಕಂಡವರಿಗೆ ಸ್ವರ್ಗ ಹಸಿ ಸುಖ ಕೊಡಲು ನಾನೇನು ಸೂಳೆ ಜಾತಿಗೆ ಸೇರ್ತಾವಲ್ಲ ಈ ಗಂಗಾ. ನನಗೆ ಗೊತ್ತು ಗಂಗಾ, ನೀನು ಆ ಜಾತಿಗೆ ಸೇರಿದ ಹೆಣ್ಣಲ್ಲ ಅಂತ. ಅದಕ್ಕಾಗಿಯೇ ಪ್ರೀತಿಯಿಂದ ಕೇಳುತ್ತಿದ್ದೇನೆ, ಈ ನಾಗರಾಜನ ಆಸೆ ಈಡೇರಿಸುವ ಎಂದು. ಅದಕ್ಕೆ ಒಪ್ಪದಿದ್ರೆ ಏನೋ ಮಾಡ್ತೀಯ ನೀನು? ಒಪ್ಪದಿದ್ದರೆ ಒಪ್ಪದಿದ್ದ ಹೆಣ್ಣುಗಳನ್ನು ಒಪ್ಪಿಸಿ ಸುಖ ಪಡುವ ಈ ಹಠಮಾರಿ ನಾಗರಾಜರಿಗೆ ಒಪ್ಪಿಗೆ ಮಾತು ಹೇಳಿದ ಹುಚ್ಚು ಹೆಣ್ಣೆ. ಸಾವುಕಾರೆ, ನಿಮ್ಮಂತವ್ರ ಕಣ್ಣು ನಮ್ಮಂತ ಬಡವರ ಮೇಲೆ ಯಾಕೆ ಸಾವುಕಾರೆ, ಯಾಕೆ? ಗಂಗಾ, ನಿಮ್ಮಂತವರ ಬಡತನದಲ್ಲಿ ಹುಟ್ಟಿದರೂ ಕೂಡ ಯೌವನ ರೂಪ ಕೊಟ್ಟು ನಮ್ಮಂತವರ ಕಣ್ಣು ಬೀಳುವ ಹಾಗೆ ಮಾಡಿದ್ದಾನೆ ಆ ಸೃಷ್ಟಿಕರ್ತ. ಅಂದಾಗ ನಿಮ್ಮಂತ ಸುರಸುಂದರ ಮೇಲೆ ತಾನಾಗೆ ಬೀಳುತ್ತದೆ ನಮ್ಮಂತವರ ಹತ್ತಿರ ಕಣ್ಣು. ಏ ಸಾವುಕಾರ, ಈ ರೀತಿ ಹೊಲಸು ಮಾತುಗಳನ್ನಾಡಲು ನಾಚಿಕಾಗುದಿಲ್ಲ ನಿನ್ನ ಗಡಿಸಿನ ಜನ್ಮಕ್ಕೆ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಗಂಗಾ, ನಾಚಿಕೆ ಆಗಬೇಕಾದದ್ದು ನನಗಲ್ಲ. ಸಾಕಷ್ಟು ಸಾಲ ಮಾಡಿ ತೀರಿಸದೆ ಆಗದೆ ಒತ್ತಾಡುತ್ತಿದ್ದಾನಲ್ಲ ಆ ನಿಮ್ಮ ಅಪ್ಪನಿಗಾಗಬೇಕು ನಾಚಿಕೆ. ಹಠ ಮಾಡಬೇಡ ಗಂಗಾ, ಹಠ ಒಳ್ಳೆಯದಲ್ಲ. ಸುಮ್ಮನೆ ಬಂದು ಸೆರಗಾಸಿ ಸುಖ ಕೊಡುವ. ಏ ದೂರ ನಿಲ್ಲೋ ದುರಾತ್ಮ. ದುರಾತ್ಮ ದುರಾತ್ಮ ನಾನಲ್ಲ ಗಂಗಾ, ನಿಮ್ಮಂತ ರೂಪವತಿಗೆ ಸುಖ ಕೊಡುವ ಪರಮಾತ್ಮ. ಹಠ ಮಾಡಬೇಡ ಗಂಗಾ, ಹಠ ಮಾಡದೆ ತೀರಿಸು ನನ್ನ ಆಸೆ. ಮುಟ್ಟದಿರೋ ಮಾನ ಕೆಟ್ಟವನೇ, ಜಗದ ರಕ್ಷಣೆ ಮಾಡುವ ಪರಮಾತ್ಮನ್ನೇ ಹೋಲಿಸಿಕೊಂಡು ಮಾತನಾಡಿವೆಯಲ್ಲೋ ದುಷ್ಟ. ಜಗದ ರಕ್ಷಣೆ ಮಾಡುವ ನಮ್ಮಂತವ್ರನ್ನ ಬಿಟ್ಟು ನಿಮ್ಮಂತವ್ರನ್ನ ಸಂವಹನೆ ಮಾಡಲು ಆ ಪರಮಾತ್ಮ ಬಂದೇ ಬರ್ತಾರೆ, ಕಷ್ಟದಲ್ಲಿರೋರನ್ನ ಕಾಪಾಡ್ತಾರೆ. ಏನು ಕಷ್ಟದಲ್ಲಿದ್ದವರನ್ನು ಕಾಪಾಡಲು ಒಂದಲ್ಲ ಒಂದು ರೀತಿ ಕಾಪಾಡಿ ನಮ್ಮಂತವರ ಸಂಹಾರ ಮಾಡುತ್ತಾನ ಆ ನಿನ್ನ ಜಗದ ರಕ್ಷಕ. ಬರಲಿ, ಈಗ ನಾನು ನಿನ್ನ ಶೀಲ ಹಣ ಮಾಡುತ್ತೇನೆ. ಅದಾರು ಬಂದು ಕಾಪಾಡುತ್ತಾರೋ ನಾನು ನೋಡುತ್ತೇನೆ. ಬಿಡು ಮೊದಲ ಕೈನ. ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಒಂಟಿ ಹೆಣ್ಣಿನಲ್ಲಿ ಬಲಾತ್ಕಾರ ಮಾಡೋ ನಾಚಿಕೆ ಆಗುದಿಲ್ವೇ? ಅದನ್ನು ಕೇಳುತ್ತೆ ನೀನೇ ಕತ್ತೆ. ನಿಮ್ಮಂತವ್ರನ್ನ ವಾದ್ದು ಬುದ್ಧಿ ಕಲಿಸಿ ಪರಸ್ತ್ರೀಯರನ್ನು ಕಾಪಾಡಲು ಹುಟ್ಟಿ ಬಂದ ಜಗ ರಕ್ಷಕ ಇವನು. ರಕ್ಷಕ ಲೇ, ನೀ ರಕ್ಷಕನಲ್ಲ ಲೇ ಭಕ್ಷಕ. ಏ ಯಾರೋ ಭಕ್ಷಕ? ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಮುಂದಾಗಿರಲಿಲ್ಲ, ನೀನು ಭಕ್ಷಕ. ಲೇ, ಹಾಲಿಗೆ ಹುಳಿಗೆ ಹೆಪ್ಪು ಹಾಕುವ ಸಮಯದಲ್ಲಿ ಬಂದು ತಡೆದಿದ್ಯಾ?
ಸಮಯ ಸಾಧಿಸಿ ಹೆಪ್ಪು ಹಾಕಿ ಕಡಗೋಲಿಂದ ಬೇಳೆ ತೆಗೆದು ನನ್ನ ಆಸೆ ಈಡೇರಿಸಿಕೊಂಡು ಅವಳ ಹೊಟ್ಟೆಯಲ್ಲಿ ನನ್ನ ಪ್ರತಿರೂಪ ಬಯಸುತ್ತೆ. ನನ್ನ ಹೆಸರು ನಾಗರಾಜನೇ ಅಲ್ಲ. ಏ ಸೌಕಾರ, ಈ ಬಡವ ಬಂದಿರೋರಿಗೂ ನಿನ್ನಿಂದಲೂ ಸಾಧ್ಯವಿಲ್ಲೋ? ಅಸಾಧ್ಯ ಎನ್ನುವುದು ಈ ನಾಗರಾಜನಿಗೆ ಗೊತ್ತಿಲ್ಲ. ಅಸಾಧ್ಯ ಆದದ್ದನ್ನು ಸಾಧ್ಯ ಮಾಡಿ ಈ ನಾಗರಾಜ ವಿರುದ್ಧ ತೋರಿಸಲಿಲ್ಲ. ಚೆಲುವೇರ ಚಂದ್ರಮನಂತೆ ಮೆರೆದು ನನ್ನ ಆಸೆ ಈಡೇರಿಸಿಕೊಂಡು ಹೋಗುತ್ತಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಏ ಚೋರಿ, ಕಾಯುವ ನಿನ್ನ ಮುಂದಿನ ದಾರಿ, ಆಗ ತೋರಿಸುವೆ ನಿನಗೆ ನರಕದ ದಾರಿ. ಹೋಗಲೇ ಹೋಗು. ಗಂಡಿದೆ ಗುಂಡು ಬಂದ ನಂತರ ನರಸತ್ತ ನಾಮಾರ್ದನಂತೆ ಹೆದರಿಕೊಂಡು ಹೋಗುವ ಕುನ್ನಿ, ನೀನೇನ್ ನೋಡ್ಕೊಳ್ಳೋದು? ಹೋಗು. ಯಾಕಮ್ಮ ಗಂಗ, ಮನೆಯಲ್ಲಿ ಅಪ್ಪ ಅಣ್ಣ ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ? ಮನೆಯಲ್ಲಿ ಅಣ್ಣ ಕೆಲಸಕ್ಕಾಗಿ ಕೆಲಸ ಸಿಗಲಿಲ್ವಲ್ಲ ಅಂತ ನೌಕರಿಗಾಗಿ ಅಲಿಯುತ್ತಿದ್ದಾನೆ. ಇನ್ನು ಅಪ್ಪ ಈ ಸಾಹುಕಾರನ ಸಾಲ ಹೇಗೆ ತೀರಿಸಬೇಕೆಂದು ಹಣಕ್ಕಾಗಿ ಅಲಿಯುತ್ತಿದ್ದಾನೆ. ಇನ್ನು ಚಿಕ್ಕಣ್ಣ ಕಾಲೇಜಿಗೆ ಹೋಗಿದ್ದಾನೆ. ಆ ಸಾಹುಕಾರ ಈ ರೀತಿ ನಡೆದುಕೊಳ್ಳಬಾರತ್ತೆ ಗಂಗಾ. ಅಣ್ಣ, ನಾನು ಬದುಕಿರಬಾರ್ದಣ್ಣ. ಇಂಥ ಒಂದು ಘಟನೆ ಆಗಿದೆ ಅಂದ್ಮೇಲೆ ನಾನು ಸಾಯ್ಬೇಕು ಅಣ್ಣ, ನಾನು ಸಾಯ್ಬೇಕು ಅಂತ ಮಾತನಾಡ್ತಿದ್ದೀಮ್ಮ ಗಂಗಾ. ನೀನು ಸತ್ತರೆ ಅಣ್ಣಂದಿರು ಬದುಕ್ತಾರೆ ಅಂತ ತಿಳಿದುಕೊಂಡಿದ್ದೀನಮ್ಮ. ನಿನ್ ಮೇಲೆ ಜೀವನ ಇಟ್ಟುಕೊಂಡಿದ್ದಾರೆ. ಯಾವ ಕಾರಣ ತಿಳಿಸಿ ಸತ್ತು ಹೋದರೆ ಅವ್ರ ಸ್ಥಿತಿ ಏನಾಗ್ತದೆ ಅಂತ ಯೋಚನೆ ಮಾಡಿದೇನಮ್ಮ. ಅಣ್ಣ, ನಾನು ಬದುಕಿ ಈ ನನ್ನ ಮುಖವನ್ನ ನನ್ನ ಅಣ್ಣ ಅಪ್ಪನಿಗೆ ಹೇಗೆ ತೋರಿಸ್ಲಣ್ಣ, ನೀನೇ ಹೇಳು. ಗಂಗಾ, ಅಪ್ಪ ಅಣ್ಣಂದಿರ ಮುಖ ಆದ್ರೂ ನೋಡಿ ನೀನು ಬದುಕಬೇಕಮ್ಮ. ನಿನಗಾದ ಅನ್ಯಾಯ ಶೇರು ತೀರಿಸಿಕೊಳ್ಳಕ್ಕಾದ್ರೂ ನೀನು ಬದುಕಬೇಕಮ್ಮ, ನೀನು ಬದುಕಬೇಕು. ಆಯ್ತಣ್ಣ, ನೀನು ಹೇಗಂತೆ ಆಗ್ಲಿ, ಆದ್ರೆ ಈ ವಿಷಯ ಮಾತ್ರ ನಮ್ಮಿಬ್ಬರ ಮಧ್ಯೆ ಇರಬೇಕು. ಆಯ್ತು ಗಂಗಾ, ಈ ವಿಷಯನ ಯಾರ ಮುಂದೆ ಹೇಳವಲ್ಲಮ್ಮ? ಅಣ್ಣ, ಇವತ್ತು ನೀನು ನನ್ನ ಪಾಲಿಗೆ ದೇವರಾಗಿ ಬಂದು ಈ ನನ್ನ ಬಾಳನ್ನೇ ಕಾಪಾಡಿದೀಯ. ನೀನು ನನ್ನ ಪಾಲಿಗೆ ದೇವರನ್ನ ದೇವರು ನೋಡು. ಹುಚ್ಚಿ. ಈ ನಮ್ಮ ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ನಾನು ನಿನಗೆ ರಕ್ಷಾಬಂಧನ ಕಟ್ಟುತ್ತೇನೆ. ಯಾವಾಗ್ಲೂ ಈ ನಮ್ಮ ಸಂಬಂಧ 100 ಕಾಲ 7 ಜನ್ಮಕ್ಕೂ ಹೀಗೆ ಇರ್ಬೇಕಣ್ಣ. ಹುಚ್ಚಿ, ಎಂತ ಮಾತನಾಡುತ್ತಿದೆಯಮ್ಮ? ಒಂದು ಹೆಣ್ಣ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ಮನಸ್ಸನ್ನ ಕರ್ತೇವಮ್ಮ. ಗಂಗಾ, ನಾನಿನ್ನ ಬರ್ತೇನಮ್ಮ. ಅಣ್ಣ, ಒಂದ್ ನಿಮಿಷ ತಾಳು. ಉಸಿರೇ ಉಸಿರೇ ಒಡಲನ್ನು ಬಿಟ್ಟು ಹೋದೆಯ. ಉಸಿರೇ ಉಸಿರೇ ಒಡಲನ್ನು ಬಿಟ್ಟು ತಂಗಿ ನನ್ನ ಜೀವನ ಸಿರು ಅಣ್ಣ ತಂಗಿಯರಾಗಿ ಬಂದ ಜನ್ಮ ಜನ್ಮಗಳ ಅನುಭವ. ಅಣ್ಣ ತಂಗಿಯರಾಗಿ ಬಂದ ಜನ್ಮ ಜನ್ಮಗಳ ಅನುಭವ. ಇವತ್ತು ಅವಾಗಲಿದ್ದು ಹರಿಸುತ್ತಿದ್ದೆ ಶ್ರೀರಕ್ಷಾ
ನೀನು ತಪ್ಪಿ ತಂಗಿ ಆಯ್ತಮ್ಮ ಗಂಗಾ, ನಾನೇನು ಬರ್ತೇನೆ. ಇಲ್ಲ ಅಣ್ಣ, ಇವತ್ತು ನೀವು ಮನೆಯಲ್ಲಿ ಊಟ ಮಾಡಿಕೊಂಡೇ ಹೋಗ್ಬೇಕಣ್ಣ. ಇಲ್ಲಮ್ಮ, ಬರುವಾಗ ಊಟ ಮಾಡಿಕೊಂಡು ಬಂದಿದ್ದೇನೆ. ಇನ್ನೊಮ್ಮೆ ಬಂದಾಗ ಖಂಡಿತ ಊಟ ಮಾಡ್ತೇನೆ. ನಾನಿನ್ನ ಬರ್ತೇನಮ್ಮ. ಆಯ್ತಣ್ಣ, ಹೋಗ್ಬಾ. ಹೇ ತಂದೆ ಎಲ್ಲ ಲಿಂಗ, ಕಷ್ಟದಲ್ಲಿದ್ದವರನ್ನ ಒಂದಲ್ಲ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ಅನ್ನೋ ಮಾತು ಸತ್ಯವಾಯ್ತಪ್ಪ. ಇವತ್ತು ಏನೇ ಆಗ್ಲಿ, ಈ ನಿನ್ನ ಆಶೀರ್ವಾದದಿಂದ ನಮ್ಮ ಅಣ್ಣನಿಗೊಂದು ಒಳ್ಳೆ ನೌಕರಿ ಸಿಕ್ಕರೆ ಈ ಸಾಕರ ಸಾಲ ಆದಷ್ಟು ತೀರಿಸ್ಬೇಕು. ಆ ನೌಕರಿ ಸಿಗೋ ಹಾಗೆ ಮಾಡು ತಂದೆ ಎಲ್ಲ ಲಿಂಗ. ಟಮಾಟಿ ಕೆಂಪ ಕೆಂಪ ಹುಡುಗಿ ಹೊಡ್ತೀನಿ ಒಂದು ಪಂಪ. ಟಮಾಟಿ ಕೆಂಪ ಕೆಂಪ ಹುಡುಗಿ ಹೊಡ್ತೀನಿ ಒಂದು ಪಂಪ. ಬಾಳಿಕಾಯಿ ಬೇಕೇನ್ರಿ? ಬಾಳಿಕಾಯಿ ಬರ್ರಿ ಅನ್ನೋರೆ ಹಾಕೋರಿ. ಈ ಸರೇ ಬರ್ರಿ. ಈ ಸಾರಿ ನೋಡ್ರಿ, ಹುಬ್ಳಿಗೆ ಹೋಗಿ ಬಂದಿನ್ರಿ ಬಾಳಿ ಹಣ್ಣು ತರ್ಲಕ್ಕ. ಸಮುದ್ರ ದಂಡ್ಯ ಹೋಗಿ ಮೀನು ಹಿಡಿತೇವೆ, ಅವ್ರು ಹಿಡಿಯಂಗ್ ನಾ ಬಾಳಿ ಕೈ ಕಿತ್ಕೊಂಡ್ ಬಂದಿನ್ರಿ ಗಾಡಿ. ಈ ಸಾರಿ ಸ್ಪೆಷಲ್ ಐಟಮೇ ಬಂದವ್ರು ನಮ್ಮ ಹತ್ರ. ಯಾರಿಗೆ ಬೇಕು ಬರ್ರಿ, ಬೇಕಾದವ್ರು ಬರ್ರಿ. ಮತ್ತ ಬೇಕಾದವ್ರು ಮುಂದಕ್ಕೆ ಬರ್ರಿ, ಬ್ಯಾಡದವ್ರು ಮುಚ್ಕೊಂಡ್ ಸೈಡಿಗೆ ಹೋರಿ ಉದ್ರಿ ಕೇಳೋರಿದ್ರ. ಹೋದ್ ಸರಿ ಉದ್ರಿ ಕೊಟ್ಟು ಹೊಯ್ಕೋತ್ ಹೋದವನು. ಈ ಸಲ ರೋಕ್ ಬೈಟ್ ಹೋಗ್ ನಾವ್ ವ್ಯವಹಾರ. ಪೈಸಾ ಬೇಕೋ ಪಕ್ಕ ತಮಾಷಾ ದೇಕೋ. ಹೌದ್ರಿ, ಇಷ್ಟು ಹೊತ್ತಾದ್ರ ಇಡ್ಲಿ ವಡ ಹುಡುಗಿ ಮಾರೋ ಹುಡುಗಿನೇ ಬಂದಿಲ್ಲ. ಎಲ್ಲಿ ಆ ಕಡೆಗೆ ಬಂದು ಕುಂತಾಳೆ ಅನ್ನೋ ಅಂತೀನಿ, ಇಲ್ಲೂ ಇಲ್ಲ. ಹಾ, ಈ ಕಡೆ ಯಾವ್ದೋ ಹೆಣ್ಣಿನ ದನ ಕೇಳಕತ್ತೈತಿ, ಹೊಂಟಿರ್ಬೇಕು. ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲವನ್ನ ಜಾತರಾಗ, ಎಲ್ಲಿಗೆ ಸುಣ್ಣ ಬೇಡಿ ಕೋಳೆಗೆ ಅಳ್ತಿದ್ದಿ ಆವತ್ತು ರಾತ್ರ್ಯಾಗ, ಕೋಳೆಗೆ ಅಳ್ತಿದ್ದಿ ಆವತ್ತು ರಾತ್ರ್ಯಾಗ, ಕೊಡತಿ ಜಾತರಾಗ ಅಂದಿದ್ದಿ ಐತಿ ಸುಣ್ಣ, ಕೊಡತಿ ಜಾತರಾಗ ಅಂದಿದ್ದಿ ಐತಿ ಸುಣ್ಣ, ಎಲ್ಲವನ್ನ ಜಾತರಾಗ ತಿಳಿದೈತ ನಿನ್ನ ಬಣ್ಣ, ಎಲ್ಲವನ್ನ ಜಾತರಾಗ ತಿಳಿದೈತ ನಿನ್ನ ಬಣ್ಣ. ಸೀರೆ 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 ಬಿಟ್ಟು ನೋಡ್ತೀರಾ, ಪುಟ್ಟ ಪುಟ್ಟ ಗೌನ ತೊಟ್ಟ ಹಿಂದೆ ಹಿಂದೆ ಬೀಳ್ತೀರಾ. ಸೀರೆ ಎಲ್ಲ ಗೌನ ಪುಟ್ಟ ಪಟ್ಟೆಲ್ಲೆಲೆ ನೋಡಕ್ಕಾಗಿ ಎಲ್ಲ ಐತೆ ನಿಮ್ಮ ಬುದ್ಧಿ ಇಲ್ಲ ಏನೈತಿ ಹುಡುಗಿ ಏನೈತಿ, ಏನೈತಿ ಒಳಗ ಏನೇನೈತಿ, ಬೆಂಗಳೂರಾಗಿಲ್ಲದು ಹೊರೂರಾಗಿಲ್ಲದು ಗದಗರಾಗಿಲ್ಲದು ಊರಾಗಿಲ್ಲದು, ಏನೈತಿ ಒಳಗ ಏನೈತಿ ಅಂತದೇನೈತಿ ಹುಡುಗಿ ಏನೈತಿ. ಬಂದರ ಬರ್ತೀನಿ, ಹೋದರ ಹೋಗ್ತೀನಿ, ನೀ ಯಾವ ಕೇಳವ ನಂಗ, ನೀ ಯಾವ ಕೇಳವ. ನೀ ಏನು ಬಂಗಾರ ಕೊಡ್ತೀಯೇನೋ ನನಗ ಬೆಳ್ಳಿ ಕೊಡ್ತೀಯೇನೋ, ನೀ ಬಂಗಾರ ಕೊಡ್ತೀಯೇನೋ ನನಗ ಬೆಳ್ಳಿ ಕೊಡ್ತೀಯೇನೋ. ಕೊಡ್ತಾ ಕೊಡ್ಸಿದ್ ನಾನು ನೋಡ್ತಾ ಇದೀನಿ.
ಉಂಗ್ರ. ಹಿಂದಿಂದ ತಿರುಗಿ ನಿನಗಾಗಿ ಸೊರಗೇನೆ, ಹಿಂದಿಂದ ತಿರುಗಿ ನಿನಗಾಗಿ ಅಷ್ಟೊಂದು ಸೊಕ್ಕೇನ ಕೋರಿ, ಅಷ್ಟೊಂದು ಸೊಕ್ಕೇನ. ನಿನಗೇನು ಬಂಗಾರ ಮೆಚ್ಚಾದೇನ ಹುಡುಗಿ ತಳ್ಳಿ ಹಚ್ಚಾದೇನ, ನಿನಗೇನು ಬಂಗಾರ ಮೆಚ್ಚಾದೇನ ಹುಡುಗಿ ತಳ್ಳಿ ಹಚ್ಚಾದೇನ. ಹಿಂದಿಂದ ತಿರುಗಿ ನಿನಗಾಗಿ ಸೊರಗೇನೆ, ಹಿಂದಿಂದ ತಿರುಗಿ ನಿನಗಾಗಿ ಅಷ್ಟೊಂದು ಸೊಕ್ಕೇನ. ನಿನಗೇನು ಬಂಗಾರ ಹಚ್ಚಾದೇನ, ನಿನಗ ಬೆಳ್ಳಿ ಮೆಚ್ಚಾದೇನ, ನಿನಗೆ ಬಂಗಾರ ಹಚ್ಚಾದೇನ, ನಿನಗೆ ಬೆಳ್ಳಿ ಮೆಚ್ಚಾದೇನ. ಒಂದ್ ಲಾಸ್ಟ್ ಹಾಡ್ತೀನಿರಪ್ಪ. ಯಾವ ನಾಟಕದಾಗೂ ಹಾಡಿಲ್ಲ, ನಾನು ಹಾಡ್ತೀನಿ. ಕಾಗಿ ಕಾಗಿ ಕವ್ವ ಜಾರ್ ಬಂದರವ್ವ, ಮಾಮ ಬಂದರವ್ವ, ಬಿಸ್ಕೆಟ್ ತಂದರವ್ವ, ಯಾರಿಗೆ ಕೊಟ್ಟನವ್ವ, ತಂಗೆ ಕೊಟ್ಟನವ್ವ. ಇರ್ಲಿ, ಚೆನ್ನಾಗೈತಾ? ಖುಷಿಯಾಗಿರಿ, ಖುಷಿಯಾಗಿರಿ. ಇರ್ಲಿ ಇರ್ಲಿ ಮಾಮ. ಹುಡುಗಿ ನೀನು ಮಾನಸ ಪೀಸ ಆಡಬಾರ ಚಿಂದಿ ಚಕ್ಕ ಡ್ಯಾನ್ಸ. ಹುಡುಗಿ ನೀನು ಮಾನಸ ಪೀಸ ಅದಿ ಹುಡುಗಿ ಮಾನ ಡ್ಯಾನ್ಸ. ಕೊಡಬಾರ ಒಂದು ಕಿಸ್ಸ ಹುಡುಗಿ ಏನ್ ಮಾಮ ಮೈಯಾಗ ಚುಟು ಚುಟು. ಅಪ್ಪ ಈಗ ಇಷ್ಟು ಬೇಗ? ಹಾ, ಚುಟು ಚುಟು ಅನ್ನತೈತಿ ನನಗೀಗ ಸತತ ಮಾತೈತಿ. ಚುಟು ಚುಟು ಅಂತೈತಿ ನನಗೀಗ ಸತತ ಅಂತೈತಿ. ಏನ್ರಿ ಅಲ್ಲ, ಬೆಳ್ಳಂಬೆಳಿಗ್ಗೆ ಇಡ್ಲಿ ವ್ಯಾಪಾರ ಬಿಟ್ಟು ಅದೇನೋ ಬಾಳೆಹಣ್ಣು ವ್ಯಾಪಾರ ಶುರು ಮಾಡಿರಲ್ಲ, ಏನೋ ಬೆಳ್ಳಂಬೆಳಿಗ್ಗೆ ಒಕ್ಕರ್ಸ್ಕೊಂಡ್ಬಿಟ್ಟಿರಾ? ಬೆಳ್ಳಂಬೆಳಿಗ್ಗೆ ಒಕ್ಕರ್ಸ್ಕೊಂಡ್ಬಿಟ್ಟಿರಲ್ಲ, ಯಾಕ? ಏನ್ ಮಾಡಾದ್ರಿ ಬಾಯಾರ, ಬಿಸಿಲು ಭಾಳ ಐತ್ರಿ ನೆತ್ತಿ ಮ್ಯಾಲ, ಅದಕ್ಕ ಜಲ್ದಿ ಮಾರ್ಕೊಂಡ್ ಹೋಗ್ಬೇಕಂತ ಬಂದಿನ್ರಿ. ಮತ್ತ ಬೇಕೇನ್ರಿ ಬಾಳಿಕಾಯಿ? ಬ್ಯಾಡ್ ಮಾರಯ್ಯ, ಬೆಳಿಗ್ಗೆ ಬೆಳಿಗ್ಗೆ ಯಾರು ತಿಂತಾರ ನಿನ್ ಬಾಳಿಕಾಯಿ? ಹಾ, ಸಂಜಿಗ್ ಬರ್ರಿ, ಇಟ್ಟ ಕಳಿಸ್ತೀನಿ. ಏನ್ರಿ ಅದು ಇಟ್ ಕಳಿಸೋದು? ಅಲ್ರಿ ಬಾಳಿಕಾಯಿ ಕೊಟ್ಟು ಕಳಿಸ್ತೀನಿ, ಅಲ್ಲಕ್ ಹೋದ ಅದು ಇಟ್ಟು ಕಳಿಸ್ತೀನಿ ಅಂದ. ಹಂಗಂದೇನ್ರಿ? ಇರ್ಲಿ ಬಿಲ್ರಿ. ಅಲ್ಲ, ನಾನು ನಿಮ್ಮ ಹೆಸರು ಕೇಳದ ಮರ್ತದೆ ಅಂದಾಗ ನಿಮ್ಮ ಹೆಸರು ಏನ್ರಿ? ಹೌದು ನೋಡ್ರಿ ಬಾಯಾರ, ಈ ಗದ್ದಲ್ದಾಗ ನಮ್ಮ ಪರಿಚಯನೂ ಮಾಡ್ಕೋದು ಹೋಯ್ತು, ನಿಮ್ ಪರಿಚಯ ಮಾಡ್ಕೋದು ಹೋಯ್ತು. ಅದಕ್ಕೆ ರೀ ಬಾಯಾರ, ನಿಮ್ ಹೆಸರೇನ್ರಿ ಬಾಯಾರ? ನೋಡ್ರಿ, ನನ್ನ ಹೆಸರ ಎಲ್ರು ನೀರ್ ಬಾಯಿ ನಿಂಗವ್ವ ಅಂತ ಕರೀತಾರ. ನಿಮ್ಮದು ಅಷ್ಟಾಗಲ್ಲ ಐತ್ರಿ. ಏನ್ರಿ ಅದು? ನಮ್ದು ಅಷ್ಟಾಗಲ್ಲ ಐತೆ ಅಂತೀರಾ? ಏನದು? ಹಂಗಲ್ರಿ, ನೀರು ಬಾಯಿ ಅಷ್ಟು ಅಗಲೈತೇನೋ ಅಂದ್ಯಾರಿ ಹೆಸರು. ಹೌದೌದು, ನಿಮ್ಮಂತವ್ರು ಹಿಂಗ ಅರ್ತೀರಾ ಅಂತಾನೆ ನಾನು ಸಣ್ಣದಾಗಿ ಇಟ್ಕೊಂಡಿನಪ್ಪ ನಿಂಗಿ. ಹೌದ್ರಿ, ನಿಮಗೆ ಎಲ್ಲರೂ ನೀರು ಬಾಯಿ ನಿಂಗವ್ವ ಯಾಕತ್ತಾರ್ರಿ? ಯಾಕೆ ಕರೀತಾರಂದ್ರ ಸರಿ ಕೇಳಿಸ್ಕೊಡ್ರಪ್ಪ. ಯಾಕೆ ಕರೀತಾರ ಗೊತ್ತ್ರಿ? ಈ ಪೊಟ್ಟ ಹುಡುಗರೆಲ್ಲ ನನ್ನ ನೋಡಿ ಬಾಯಾಗ ನೀರ್ ಸೋರಕತ್ತಿತ್ತಂತ್ರಿ, ಅದಕ್ಕ ಎಲ್ಲರೂ ನೀರ್ ಬಾಯಿ ನಿಂಗವ್ವ, ನೀರ್ ಬಾಯಿ ನಿಂಗವ್ವ. ನಾ ನಿಮಗೆ ಹೇಳಿಲ್ಲ, ನೀವೆಲ್ಲ ನಮ್ಮ ಅಣ್ಣಂದ್ರು ಇದ್ದಂಗೆ. ಸಮಾಧಾನ ಮಾಮಂದ್ರು. ಏನೋ ಅಂದೆಲ್ಲ ಅವ್ರೆಲ್ಲ ನಿಮ್ಮ ಅಣ್ತಂಬ್ರ ಇದ್ದಂಗ. ನಿಮ್ಮ ಅವನು ಬಿರ್ಸೇ ಬಿಡು, ಈಸ್ ಮಂದಿ ಹರದಾಳ ಅಂದ್ರ. ಸಮಾಧಾನವಾಗಿರ್ಬೇಕು, ಸಮಾಧಾನವಾಗಿ. ನೀರ್ ಬಾಯಿ ನಿಂಗವ್ವ ಅಂತ ಕರೀತಾರ್ರಿ. ಅದಕ್ಕ ಅಂತೀನ್ರಿ, ನನಗ ಮೊದಲನೇ ಸಲ ನಿಮಗೆ ನೋಡ್ದ ನೋಡ್ರಿ, ನನಗ ಬಿಟ್ಟಿವ್ರಿ ನೀರ. ಹೋಗಿ ತತ್ತಿ ಮಾರ ಪಕ್ರ್ಯಾ ಕೇಳ್ರಿ. ನಾ ಹೇಳಿದ್ರಿ, ಪಕ್ರ್ಯಾ ಬೆಂಗಳೂರದಿಂದ ಭವಾನಿ ಬಂದಾಳ, ಯಾರು ಅಣ್ಣ ಭವಾನಿ ಅಂದ. ಹೋದ್ ಸರಿ ತತ್ತಿ, ಹೋದ್ ಸರಿ ಚಾಂದ್ರಿ ಬಂದಿಳಲ್ಲ ಆಕಿ ಮತ್ತ ಬಂದಾಳ ಅಂದ. ಹ್ಞೂ ಪಕ್ರ್ಯಾ ಬಂದಾಳ ಅಂದ. ಅದಕ್ಕೆ ಪಕ್ರ್ಯಾ ಬಾಯ ನೀರು ಸೋರಕತ್ತಾವ ಅಂದಿ ನೋಡ್ರಿ. ಹೋಗ್ಲಿ ಬಿಡ್ರಿ. ಅದ ನಿಮ್ಮ ಹೆಸರೇನ್ರಿ? ನನ್ನ ಹೆಸರ್ರಿ, ನಮ್ದು ಭಾಳ ಉದ್ದ ಐತ್ರಿ, ತೋರಿಸಲ್ರಿ? ಏನ್ರಿ ಅದು ಉದ್ದ ತೋರ್ಸೋದು? ನಂದು ಹೆಸರು ನನ್ನ ಹೆಸರು ಭಾಳ ಉದ್ದ ಐತ್ರಿ, ಅದಕ್ಕೇನೋ ಬರೆದು ತೋರಿಸ್ಲ್ಯೋ, ಏನು ಬಾಯಿಂದ ಹೇಳೋ? ನೀ ಏನು ಬೋರ್ದೆಲ್ಲ ತೋರ್ಸೋದು ಬ್ಯಾಡಪ್ಪ. ಇನ್ನೇನು ಅಂದವಾದ ಡುಮ್ಮವಾದ ಬಾಯಿಂದನೂ ಹೇಳು. ಡುಮ್ಮ ಅಂದಿ, ನೀ ಭಾಳ ಡುಮ್ಮ ಅನ್ಬೇಡ. ಮತ್ ನೋಡೋಟ್ ನೋಡಿ ನೀ ಡುಮ್ಮ ಆತಿ ನೋಡಿ. ಈಗ
ಹೆಸರು ಹೇಳ್ರಿ. ನನ್ನ ಹೆಸರ ಎಲ್ಲರೂ ಪ್ರೀತಿಯಿಂದ ಏನಂತಾರ? ಕಿಲಕಿಲ 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 ಕರಿನಿಂಗಪ್ಪ ಅಂತಾರ್ರಿ. ಕಿಲಕಿಲ ಕಿಲಕಿಲ ಕರಿನಿಂಗಪ್ಪ ಅಂತಾರ. ಕರಿನಿಂಗಪ್ಪ ಬ್ಯಾಡ್ರಿ, ಬಿಳಿ ನಿಮ್ಗಪ್ಪ ಅಂತ ಇಟ್ಕೋರಿ. ಅಂದಂಗ ನಿಮ್ ಹೆಸರು ಬಾಳ ಚಲೋ ಐತ್ರಿ. ಸುಮ್ರಿ ರೇವ್ರ ನಿಂಗಪ್ಪ ಇಟ್ರೆ ಹಂಗ ಆತದ. ಇರ್ಲಿ ಬಿಡ್ರಿ. ಒಟ್ಟಿನಲ್ಲಿ ನನಗೆ ಯಾಕೋ ನಿಮ್ಮ ಹೆಸರು ಮತ್ತೆ ನನ್ನ ಹೆಸರು ಬಾಳ ಚೆನ್ನಾಗೈತಿ. ಇದೇ ಖುಷಿಗೆ ಒಂದು ಗಿಚ್ಚಿಗಿಲಿಗಿಲಿ. ಹೌದು, ಈಗ ಹೆಸರು ಜೋಡಿ ಆಗ್ಯಾವ. ಹೌದ್ರಿ. ನಿಂದೆಲ್ಲ ಬುಟ್ಟಿ ಇಲ್ಲ ತಳಿಗಿಡಬೇಡ ಮಣ್ಣು ಹತ್ತದ ಅದಕ್ಕ ಸರಿ. ಸ್ವಲ್ಪ ಎತ್ತಿ ಹಿಡಿಯೋದ್ ಕಲಿ. ಸರಿ ನೋಡು, ಹೆಸರು ಜೋಡಿ ಆಗ್ಯಾವ. ಬುಟ್ಟಿ ಜೋಡಾಗ್ಯಾವ. ಬುಟ್ಟಿ ಜೋಡಿ ಆಗ್ಯಾವ. ಮತ್ತೀಗ ನೀ ಯಾಕೆ ಜೋಡಾಗಬಾರ್ದು? ಇದೇ ಖುಷಿದಾಗ ಅಳಿಗಾಡ್ಸೆ ಬಿಡಮು, ಮೈ ಕೈ ಹೊಡೆದೆ ಬಿಡು. Oh.
ಛೇ ಇವ್ರು ಏನ್ರಿ ಏನ್ ಮಾಡಕ್ತಾರ ಇಲ್ಲಿ? ಅಲ್ಲ ಯಾವುದು ಎಲ್ಲಿ ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಹಾದಿ ಬೀದಿ ಪಾರ್ಕ್ ಅನ್ನೋದೇ ಮಂಗ್ಯನಾಗ ಹಾಡಿಕೊಂಡು ನಿಂತವಳ್ರಿ. ಅಲ್ಲ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲಿ ಬಿಡ್ರಿ. ಈಗಿನ ಹುಡುಗರು ದೊಡ್ಡೋರು ಮಾತು ಕೇಳೋದಿಲ್ರಿ. ಅಲ್ಲ ನಮ್ಮ ಕಾಲದಾಗ್ರಿ ನಾವು ಈ ರೀತಿ ಮಾಡಿಲ್ರಿ. ಏನ್ ಎಲ್ಲಿ ನೋಡ್ತಾರ ಅಲ್ಲಿ ತೆಕ್ಕಿ ಹಿಡ್ಕೊಂಡು ನಿಂತಿರ್ತಾರ್ರಿ. ನಮ್ಮ ಕಾಲದಾಗ ನಾವು ಈ ರೀತಿ ಮಾಡಿಲ್ರಪ್ಪ. ಏನೋ ಮಾಡಿದ್ರ ಇತ್ತಲ್ ಮನೆ ಕತ್ತಲ್ದಾಗ್ರಿ, ಇಲ್ಲ ಚಪ್ಪರ್ದಾಗ. ಅಲ್ರಿ ಇವ್ರಿಗೆ ಹ್ಯಾಂಗಾರ ಮಾಡಿ ಮಾತಾಡ್ಸ್ಬೇಕಲ್ರಿ. ಏನ್ ಮಾಡೋದು? ಒಂದ್ ಐಡಿಯಾ ಬಂತು ನೋಡ್ರಿ ಅಪ್ಪ. ಏ ತಮ್ಮ ಸ್ವಲ್ಪ ಕಡ್ಡೆ ಕೊಡು. ಎಂತ ಸಮುದಾಯ ಬಂದು ಕಡ್ಡೆ ಕುಡು ಪಟ್ನ ಕುಡು ಮ್ಯಾಗ ಒಂದ್ ಚಡ್ಡಿ ಕುಡು ಅಲ್ಲ. ಸ್ವಲ್ಪ ನಿನಗ ಮಾನ ಮರ್ಯಾದಿ ನಾಚಿಕೆ ಅಬ್ರು ಏನ್ರಿ ಅವನಿಗಾರ ಇಲ್ಲ. ಅವ್ ಹೇಳಕತ್ತಾನಂದ್ರ ಅವ್ನಿಗೆ ಇಲ್ಲಾರ್ದೆ ಅವ್ ಇಲ್ಲಿ ಬಂದಿತ್ತಾನವ. ಅದಕ್ಕೆ ಸ್ವಲ್ಪ ನಿನ್ನ ಖಬರ್ ಗಿಬರ್ ಐತೇನಿಲ್ಲ ಅಂತೇನಿ. ಅಲ್ಲೋ ತಮ್ಮ ಕಡ್ಡೆ ಕೊಟ್ಟ ಮ್ಯಾಗ ಶುರು ಮಾಡುವಂತ್ರಿ ನಿಮ್ ದೊಡ್ಡ ಕೆಲ್ಸ. ಅಯ್ಯೋ ಇವಂದೇನ್ರಿ ಕಿರಿಕಿರಿ, ಸ್ವಲ್ಪ ಬೇಗ ಕೊಟ್ಟು ಕಳ್ಸ್ರಿ. ಈ ಧ್ವನಿ ಎಲ್ಲಿ ಕೇಳ್ದಂಗ ಐತಲ್ಲ. ಟಿವಿ ಕೇಳಿರ್ಬೇಕು. ಟಿವಿ ಒಟ್ಟು ಬಂದಾಗ್ಯಾವ ಇಲ್ಲಿ. ಏಯ್ ನಿಮ್ ಮೌನ ಅಡ್ನಾಡೆ. ಏನ ಕಣ್ಣಾಗ ನೀರೇ ಇಲ್ಲಲ್ಲ, ಹ್ಯಾಂಗ ಹೇಳ್ತಿ? ಕಣ್ಣಾಗ ನೀರಿಲ್ಲ, ಮೂಗಿನಾಗ ಶಿಂಬಳ ಮಾತ್ರ ಜಾಸ್ತಿ ಐತೆ. ಏ ನಿಮ್ಮ ಮೌನ ಎಂಟ್ರದ ಹುಟ್ಟಿದವಳ. ನಿಮ್ಮ ಅವ್ವ ನಿನಗ 9 ತಿಂಗಳ 9 ದಿನ ಆದ್ಮೇಲೆ ಹಿಡಿದಿಲ್ಲ ನಿನಗ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟಲ್ಲ ನಿಮ್ಮ ಅವನ. ಅಲ್ಲ ನಿನಗ ಅಷ್ಟೊಂದು ಅರ್ಜೆಂಟ್ ಇದ್ರ ನಾವೊಂದು ಗಂಡು ನೋಡಿ ಮದುವೆ ಮಾಡ್ತಿದ್ದಲ್ಲವ. ಬರೀ ನನ್ನ ಮಗಳು ಇಡ್ಲಿ ವಡ ಮಾರ್ಕೊಂಡು ಬರ್ತಾವ ಅಂತ ನಾ ತಿಳ್ಕೊಂಡ್ರ ನಿಮ್ಮ ಅವನ ಒಳಗ್ ಗದ್ಲೆ ಹಚ್ಚಿ ಬಿಟ್ಟಿಲ್ಲ ನಿಮ್ಮ ಅವನ. ಅಪ್ಪ ನಾನು ಅಂತದೇನು ಮಾಡಿಲ್ಲ, ಬೇಕಾದ್ರೆ ಮುಂದೆ ಕೂತರ ಮೇಲೆ ಹಾನಿ ಮಾಡಿ ಹೇಳ್ತೀನಿ. ಲೇ ಯಾರ್ಲೇ ಮಗನೇ, ನನ್ನ ಮಗಳ ಜೊತೆ ಚಕ್ಕಂತ ಆಡ್ಕೋತ ನಿಂತಿಯಲ್ಲ, ನಿನ್ನ ಸ್ವಂತ ಮುರಿದು ಕೈಯಾಗ ಕೊಟ್ಟೆ ನಾ ಮಗನ. ಓ ಮಾವರ ಹಂಗೆಲ್ಲ ಮಾಡ್ಬೇಡ್ರಿ ಮಾವರ. ಮಾವ ಯಾರ್ಲೇ ನಿನ್ನ ಮಾವ? ಮಾವನ್ ನಿನ್ನ ಕೈ ಕಾಲು ಮುರಿದು ಬಿಟ್ಟೆನ ಮಗನ. ಮಾವಾರ ನಂದು ಕೈ ಕಾಲು ಮುರಿದ್ರ ತ್ರಾಸ ಆಗೋದು ಈ ಫಿಗರ್ಗಿರಿ. ಏನಂದ್ರೆ ಏ ಮಗನ, ನಿನ್ನ ಸ್ವಂತ ಕೈಯಾಗ ಕೊಟ್ಟೆನ ಮಗನ. ಹಂಗೆಲ್ಲ ಮಾಡ್ಬೇಡ್ರಿ ನಾನು ಮುದ್ದಿನ ಮಾವ. ಅದಕ್ಕ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ನಿಮ್ಮದು ಈ ಫಿಗರ್ ನನ್ನ ಕೂಡ್ರಿ ಯಾದಿಮೆ ಸೀದಾ ಡೈರೆಕ್ಟ್ ಶಾದಿನೇ ಮಾಡ್ಕೊ. ಏ ಮಗನ ತಡಿ ಮಗನ, ನಿಮಗೆಲ್ಲ ಮದುವೆ ಮಾಡ್ಬೇಕಾ? ಹೋರಿ ಏ ಎಲ್ಲಿ ಹೋಗ್ತಾ ನಿಮ್ಮ ಅವ್ವ? ಸ್ವಲ್ಪ ತಲೆಯಾಗ ಬುದ್ಧಿ ಐತಾ ಏನ? ಹೆಂಡಿಗಿಂಡ ತುಂಬೇಯ ಅಲ್ಲ ದವ್ ನಿತ್ತಂಗ ನಿನ್ ಮುಂದ ತಂದೆ ನಿತ್ತಾರ ಅಂತ ಖಬರ್ ಇಲ್ಲಾರ್ದಂಗ ಅವನ ಜೊತೆ ಓದ್ತಿ ಅಂತಲ್ಲ, ಎಷ್ಟರೇ ಧೈರ್ಯ ಇರ್ಬೇಕಂತ ನಿನಗ? ಪ್ರೀತಿ ಮಾಡಲು ಧೈರ್ಯ ಬೇಕಾಗಿಲ್ಲ, ಪ್ರೀತಿಯ ಹಂಬಲ ಸಾಕು. ಕೇಳ್ರಪ್ಪ ನನ್ನ ಮಗಳ ಮಾತನ. ಕಷ್ಟಪಟ್ಟು ಬೆಳೆಸಿದ ಈ ತಂದೆ ಮೇಲೆ ಇಲ್ಲದ ಹಂಬಲ ನಿನ್ನೆ ಮೊನ್ನೆ ಬಂದ ಮಗನ ಮ್ಯಾಗ್ರೆ ಎಡ್ರೆ ಪ್ರೀತಿ ತೋರ್ಸಾಗ್ತಾಳೆ. ಏ ಬಾಯ್ರಿ ಸುಮ್ನಿರಪ್ಪ,
ನಾನು ನೋಡ್ತಾ ಇದ್ದೀನಿ, ನನಗೂ ವಯಸ್ಸು ಮುಗಿಯಾಕ ಬಂತು. ಒಂದು ಗಂಟು ಹುಡ್ಕವಲ್ಲಿ ನೋಡು, ಏನಕ್ಕಾಗಲ್ಲ ಯಾಕೋ ಈ ಕರ್ಜಿಕಾಯಿ ಊರಾಗ ನನಗೊಂದು ಗಂಟು ಬೇಕೇ ಬೇಕು. ಏ ಮಗಳ, ನಿನ್ನ ಮದ್ವಿ ಯಾವಾಗ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ. ಯಾಕ ಮುಂದೆ ಕೂತ ರೆಡಿಯಾರ? ಯಾಕೆ ರೆಡಿ ಇದ್ದೀರಿಲ್ಲಪ್ಪ? ಕಡಲ ಯಾರು? ನನ್ ಮಗ ತಾಯಿ ಆಗ್ತೀರಾ, ತಂದೆ ಆಗ್ತೀರಾ ಇಲ್ಲ? ಯಪ್ಪ ಮಾಡ್ಬಿಡು ಮಗಳ, ಅವನ ಹತ್ರ ಏನೈತಿ? ಖಾಲಿ ಅವನೇ ಬೇಕತಿ. ಅವನ ಹತ್ರ ಏನೈತಿ? ಏನ ದೊಡ್ಡ ಗಂಟು ನೋಡಿದೇನು? ಯಪ್ಪ ನನಗ ಮದುವೆ ಆಗೋ ಹುಡ್ಗ ಶ್ರೀಮಂತ ಬೇಡ. ಏ ಬಾಳಿಕೆ ಅಲ್ರೋ, ನಾನ್ ಮದುವೆ ಆಗೋ ಹುಡ್ಗನ ಹತ್ರ ಒಂದು ಬಾತ್ರೂಮ್ ಇದ್ರೆ ಸಾಕು, ಅವನ್ನ ಮದ್ವೆ ಆಗ್ಬಿಡ್ತೀನಿ ನಾ. ಯಾವ ನಿನಗ ಯಾರು ಕೂಡ ಮದುವೆ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಡೆಯವ ನೀ ಮನೆಗೆ. ಹಂಗಂತೀಯಪ್ಪ? ಹಾ. ನಿನ್ ಗೊತ್ತಿದ್ಮೇಲೆ ಮುಗೀತು. ನೀನೇ ನನ್ನ ಅಪ್ಪ. ಅಪ್ಪ ನಿನ್ನಂತ ಅಪ್ಪ ಇಲ್ಲ. ಜೀವ ಇಲ್ಲ. ನಿನ್ನಂತ ಅಪ್ಪ ನಿನ್ನಂತ ಮಗಳೇ ಇಲ್ಲ. Dirty song Liana here. ಕಾವೇರಿ, ಡ್ಯೂಟಿಗೆ ಟೈಮ್ ಆಯ್ತು. ಕ್ಯಾಬ್ ತೆಗೆದುಕೊಂಡು ಬರಮ್ಮ. ಏನಣ್ಣ 24 ಗಂಟೆ ಡ್ಯೂಟಿ ಅಂತ ಹೋದ್ರೆ ಈ ನಿನ್ನ ತಂಗಿಯ ಮೇಲೆ ಸ್ವಲ್ಪ ಆದ್ರೂ ಕನಿಕರ ಇರ್ಲಿ ಅಣ್ಣ. ಏನು ಹೇಳ್ತಿದ್ಯಮ್ಮ? ನಿನ್ನ ಮೇಲೆ ನಿನ್ನ ಅಣ್ಣನ ಪ್ರೀತಿ ಇಲ್ಲ ಅಂತ ತಿಳಿದೇನಮ್ಮ? ನಿನ್ನ ಬಿಟ್ಟು ನನಗೆ ಯಾರಿದ್ದಾರಮ್ಮ? ನೀನೇ ನಮ್ಮ ಮನೆಯ ಭಾಗ್ಯಲಕ್ಷ್ಮಿ. ಅಂದ ಮೇಲೆ ನಿನ್ನ ಅಣ್ಣನ ಪ್ರೀತಿ ಕಡಿಮೆ ಆಗಿದೆ ಅಂತಲ್ಲಮ್ಮ. ಏನು ಹೇಳಲಿ? ಅಲ್ಲಣ್ಣ, ಅದು ನಾನು ಹೇಳ್ತಾ ಇರೋದು. ಹೌದಮ್ಮ, ನೀನು ಹೇಳುತ್ತಿರೋ ನಿಜಾನೇ. ಏನು ಮಾಡೋದಮ್ಮ, ಸರ್ಕಾರದ ಕೆಲಸ ದೇವರ ಕೆಲಸ ಇದ್ದ ಹಾಗೆ. ಅಂದ ಮೇಲೆ ನಿಯತ್ತಾಗಿ ಡ್ಯೂಟಿ ಮಾಡಲೇಬೇಕಮ್ಮ. ನಮ್ಮ ಸಮಾಜದಲ್ಲಿ ನಡೀತಿರುವ ಕೊಲೆ, ಮೋಸ, ವಂಚನೆ ಮೊದಲೇ ನಿಮಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಿನ್ನನ್ನು ಮರೆತಿರಬಹುದು. ಕಾವೇರಿ, ನನ್ನ ಕ್ಷಮಿಸೋಡಮ್ಮ. ಅಣ್ಣ, ಎಂತ ಮಾತನಾಡುತ್ತಿದ್ದೀಯ? ನಿನ್ನಂತ ಮಾತನಾಡೋದಕ್ಕೆ ನಾನು ಎಷ್ಟರವಳಣ್ಣ?